ಆತ್ಮೀಯ ವೀಕ್ಷಕರೇ, TV5ನ ಈ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ದೊಡ್ಡ ಮಗನ ಮನೆಯಲ್ಲಿದ್ದೇವೆ. ಒಂದು ವಿಶೇಷವಾದ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸೋದಕ್ಕೆ. ಅದಕ್ಕೂ ಮುನ್ನ ನಾವು ದೊಡ್ಡ ಮನೆಯ ಕುಡಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋಂಥ ಸಮಯ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಇಂಡಸ್ಟ್ರಿನಲ್ಲಿ ನೀವು ಎಷ್ಟೇ ದೊಡ್ಡವರಾಗಿ ಬೆಳೆದರೂ ಕೂಡ ಚಿಕ್ಕವರಾಗಿ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದನ್ನ ನಾವು ಇವತ್ತು ಕಲಿತಾ ಇದ್ದೀವಿ. ಹಿಂದೆಯಿಂದ ಹೇಳ್ಕೊಟ್ಟಂಥ ಪಾಠ ನಾವು ಅಣ್ಣವ್ರನ್ನ ನೋಡಿ ಕಲಿತಿದ್ದು, ಜೊತೆ ನಿಮ್ಮಿಂದ ಕಲಿತಾ ಇದ್ದೀವಿ. ಅಣ್ಣ, ನಿಮ್ಮದು ಈಗ ಹೇಗಿದೆ ಅಣ್ಣ? ನಾರ್ಮಲಾಗಿ ಮಾತಾಡೋದಾದರೆ ಡೈಲಿ ರೊಟೀನ್ ಇವತ್ತು ಏನೇನು ಶೂಟಿಂಗ್ಸ್ ಪ್ಲ್ಯಾನ್ಸ್ ಅದು? ಏನಿಲ್ಲಮ್ಮ, ಬೆಳಗ್ಗೆ ಅದು ಮಾರ್ನಿಂಗ್ ವಾಕಿಂಗ್ ಆ್ಯಸ್ ಯೂಶ್ವಲ್. ಇವತ್ತೇನು ಶೂಟಿಂಗ್ ಏನಿರಲಿಲ್ಲ, ನೈಟ್ ಶೂಟಿಂಗ್ ಇದೆ 45 ಅರ್ಜುನ್ ಜನ್ಯ ರಮೇಶ್ ರೆಡ್ಡಿ ಅವ್ರ ಪ್ರೊಡಕ್ಷನ್ದು. ನಾನು ಉಪೇಂದ್ರ ಅವರು, ಅದು ರಾಜ್ ಬಿ ಶೆಟ್ಟಿ 3 ಜನ ಮಾಡ್ತಾಯಿದ್ದೀವಿ. ಸೊ ಇದು ನೈಟ್ ಶೂಟಿಂಗ್ ಇದೆ. ಬೆಳಗ್ಗೆ ಸರಿ ನಮಗೆ ಟೈಮ್ ಇದೆಯಲ್ಲ, ಪ್ರಮೋಷನ್ ಆಗಿ ಮಾಡೋಣ. ಈಗ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್ ಇವಾಗ. ಕರ್ನಾಟಕ ದಮನಕ ಪಿಕ್ಚರ್ ರಿಲೀಸ್ ಆಗ್ತಾಯಿದೆ. 3 ಸಾಂಗ್ ಬಂದಿದೆ ಆ್ಯಂಡ್ ಒಂದು ಟೈಟಲ್ ಟ್ರ್ಯಾಕು, ಇನ್ನೊಂದು ನಮ್ಮದು ಪ್ರಭುದೇವ ಅವ್ರ ಕಾಂಬಿನೇಷನ್ ಸಾಂಗ್, ಆಮೇಲೆ ಇನ್ನೊಂದು ಡ್ಯುಯೆಟ್ ಸಾಂಗ್ ಒಂದು ಮೀಟದೇನೆ ವೀಣೆ ಒಂದು ಅಂತ 3 ಎಲ್ಲರಿಗೂ ಒಂದು ಲೆವೆಲ್ ರೀಚ್ ಆಗಿದೆ. ಆಮೇಲೆ ಕಮೆಂಟ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಬಂದಮೇಲೆ ಸ್ವಲ್ಪ ಏನು ಅಂತೀವಿ, ಖುಷಿನೂ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಏನಂತೀವಿ, ಸ್ವಲ್ಪ ಏನಪ್ಪ ಹೆಂಗೆ ಭಯನೂ ಸ್ವಲ್ಪ ಭಯನೂ ಶುರುವಾಗಿದೆ. ಯಾಕೆ ಒಂದು ಇದು ಬಟ್ ಒಂದು ಏನಂದರೆ ಸ್ವಲ್ಪ ಒಂದು ಟೈಮ್ ಒದಗಿಸ್ಬಿಟ್ರೆ ಅದಕ್ಕೆ. ಸೊ ಸಾಯಂಕಾಲದಲ್ಲಿ ಫ್ರೀ ಇತ್ತು, ಒಂದು 3 ಚಾನಲ್ ಮಾಡೋಣ. ನೆನ್ನೆ ಕೂಡ ಭಾನುವಾರ ಕೂಡ ಮಾಡಿದೆ ಒಂದು 3-4 ಚಾನಲ್ ಆ ಥರ. ನಾಳೆನೂ ಅಷ್ಟೇ ಸ್ವಲ್ಪ ಒಂದು ಫ್ರೀ ಇದ್ದೀವಿ. ಅದೊಂದು ಮಧ್ಯಾಹ್ನದ ಮೇಲೆ ಸ್ವಲ್ಪ ಮಾಡಿಬಿಟ್ಟು ಈಗ ನೈಟ್ ಶೂಟಿಂಗ್ ಇದೆ ನಾಳಿದ್ದಿಂದ ಆ್ಯಸ್ ಯೂಶ್ವಲ್ ನಮಗಿದು. ಇವತ್ತು ಪ್ರೋಗ್ರಾಮ್ ಇನ್ನೇನಿಲ್ಲ, ಇದೊಂದು ಮುಗಿಸ್ಬಿಟ್ರೆ ಈ ಪ್ರಮೋಷನ್ದು, ದೆನ್ ಶೂಟಿಂಗ್. ಎಸ್ ಅಣ್ಣ, ಇವತ್ತಿನ ಈ ಕಾರ್ಯಕ್ರಮ ಟೋಟಲಿ ಕರ್ನಾಟಕ ದಮನಕ ಟೋಟಲ್. ಯಾಕೆಂತಂದರೆ ಟೈಟಲಲ್ಲಿ ಫಸ್ಟೇ ಗೆದ್ದುಬಿಟ್ಟಿದೆ ಸರ್ ಸಿನಿಮಾ. ಟೈಟಲ್ ಕರ್ನಾಟಕ ದಮನಕ ಅನ್ನೋದನ್ನ ನಾವು ಸ್ವಲ್ಪ ಹಿಂದೆ ಹೋದರೆ ಪಂಚತಂತ್ರ ಅನ್ನೋ ಕಥೆಗಳಲ್ಲಿ ಹುಡುಕುವಂಥ ಕತೆ, ಬಟ್ ಅಲ್ಲೇ ಗೆದ್ದುಬಿಟ್ಟಿದಾರಣ್ಣ. ಪಂಚತಂತ್ರ ಅನ್ನೋ ಸಿನಿಮಾ ಮಾಡಿದ್ರು, ಅದೇ ಸಿನಿಮಾ ಟೈಟಲ್ ಅಂತ ತಗೊಂಡು ಇಲ್ಲಿ ಒಂದಷ್ಟು ಕತೆ ಹುಡುಕಿ ಕರ್ನಾಟಕ ದಮನಕ ಅಂತ ಮಾಡಿ ಎಲ್ಲೋ ನೈಲ್ ಮಾಡ್ತಾರೆ ಏನೋ ಅದೊಂದು. ಬಟ್ ಅವ್ರದ್ದೇನೆಂದರೆ, ಅವ್ರದ್ದು ಮೈನ್ ಇದೇನೆಂದರೆ ಒಂದು ಇಶ್ಯೂನ ಭಾಳ ಎಂಟರ್ಟೈನಿಂಗಾಗಿ ಹೇಳಬೇಕು. ಅದಕ್ಕೆ ಆ ಇಶ್ಯೂನ ಹೆಂಗೆ ತರಬೇಕು, ಯಾವ ದಾರಿಲಿ ತರಬೇಕು ಅನ್ನೋದನ್ನ ಭಾಳ ಈ ಕರ್ನಾಟಕ ದಮನಕಲ್ಲಿ ಭಾಳ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಅದು ನಮಗೆ ಭಾಳ ಸ್ಕ್ರೀನ್ ಪ್ಲೇ ಸ್ಟೈಲ್ ಅಂತೀವಲ್ಲ, ಅದು ಭಾಳ ಚೆನ್ನಾಗಿದೆ. ಆ್ಯಂಡ್ ಇಬ್ಬರನ್ನೂ, ನಮ್ಮನ್ನು ಪ್ರಭುದೇವ ಇಬ್ಬರನ್ನೂ ಸೇರಿ ಮಾಡಿರೋದಿದೆಯಲ್ಲ, ಅದೊಂದು ವಿಶೇಷತೆ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕರ್ನಾಟಕ ದಮನಕ ಅಂದ ತಕ್ಷಣ ಏನು ಅನ್ಕೋತೀವಿ, ಅಲ್ಲಿ ಬರುವಂಥ ಒಂದು ನರಿಗಳ ಕಥೆ. ಸೊ ನರಿ ಅಂದ ತಕ್ಷಣ ಒಂದು ಕುತಂತ್ರಿ ಬುದ್ಧಿ, ಒಂದು ಕನ್ನಿಂಗ್ ಇದು. ಆಮೇಲೆ ಅದು ಬಿಟ್ಟರೆ ಇನ್ನೊಂದು ಏನಂದರೆ, ಅಟ್ ದ ಸೇಮ್ ಟೈಮ್ ನರಿನ ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ನರಿ ಮುಖ ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಎರಡೂ ಇರೋಂಥ ಒಂದು ಗುಣ. ಸೊ ಆ ಥರ ಒಂದು ವ್ಯಕ್ತಿಗಳಿಗೆ ಏನಂತ ಅವ್ರದ್ದು ಇದೇ ದಾರಿ ಅನ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅಂತ ಒಂದು ದಾರಿ ಬಂದಾಗ ಆ ದಾರಿನ ಹೆಂಗೆ ತಗೋತಾರೆ, ಏನೇನಾಗ್ಬೋದು ಅನ್ನೋದನ್ನ ಭಾಳ ಎಂಟರ್ಟೈನಿಂಗಾಗಿ, ತುಂಬ ಹ್ಯೂಮರ್ ಇದೆ. ಇಡೀ ಪಿಕ್ಚರ್ ಹ್ಯೂಮರ್ ಇದೆ, ಅಟ್ ದ ಸೇಮ್ ಟೈಮ್ ಎಮೋಷ್ನಲ್ ಕಂಟೆಂಟ್ ಇದೆ. ನನಗೆ ಲಾಸ್ಟ್ ಒಂದು 20 ಮಿನಿಟ್ಸ್ ಭಾಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನು ಜನ ನೋಡಿ ಹೇಳಬೇಕು, ಬಟ್ ಯಾವ ರೀತಿ ಕೋಪಪ್ ಮಾಡ್ತೇನೆ ಅಂತ ನೋಡಬೇಕು. ಎಲ್ಲರ ಪಾತ್ರಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ನನಗೆ ಒಂದು ಖುಷಿ ಆಗೋದೇನೆಂದರೆ, ಇವಾಗಲೇ ಹೇಳ್ತೀನಿ ಧೈರ್ಯವಾಗಿ, ನಮ್ಮದು ಪ್ರಭುದೇವದ ಒಂದು ಕಾಂಬಿನೇಷನ್ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಅಂದರೆ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಜನಗಳು 100% ನಗ್ತಾರೆ. ಆಮೇಲೆ ಎಲ್ಲಿ ಫೀಲ್ ಮಾಡಬೇಕು ಅಲ್ಲಿ ಫೀಲ್ ಮಾಡ್ತಾರೆ. ಒಂದು ಸ್ಮಾಲ್ ಇದು, ಬಟ್ ತುಂಬ ಅಳಿಸಂತ ಇದೆಲ್ಲ. ಆ ಫೀಲ್ ಅನ್ನೋದು ಒಂಥರ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಎಮೋಷನ್. ಖುಷಿ ಕೊಡುವಂಥ ಎಮೋಷನ್. ನೀವು ಪ್ರಭುದೇವ ಸರ್ ಬಗ್ಗೆ ಹೇಳ್ತಾ ಇದ್ರಿ. ಒಂದು ಕಡೆ ಇಂಡಿಯನ್ ಮೈಕಲ್ ಜಾಕ್ಸನ್ನು, ಇನ್ನೊಂದು ಕಡೆ ನಾವು ಕಂಡಂಥ ಶಿವಣ್ಣ ಕನ್ನಡ ಮೈಕಲ್ ಜಾಕ್ಸನ್ನು. ಇಬ್ಬರು ಕಾಂಬಿನೇಷನ್ ಸೇರಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ಗಿರುತ್ತೆ. ಡ್ಯಾನ್ಸ್ ಯಾವ ಲೆವೆಲ್ಗೆ ಕೊಡ್ಬೋದು ಶಿವಣ್ಣ ಮತ್ತು ಪ್ರಭುದೇವ ಸರ್ ಅಂತೇಳಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಡ್ಯಾನ್ಸ್ ವಿಚಾರದಲ್ಲಿ? ನಾವೇನು ಇದು ಡ್ಯಾನ್ಸಿಂಗ್ ಫಿಲ್ಮ್ ಅಲ್ಲ. ಓಕೆ, ಸೊ ಇದು ಡ್ಯಾನ್ಸಿಂಗ್ ಫಿಲ್ಮ್, ಬಟ್ ಇಬ್ಬರು ಇರೋದ್ರಿಂದ ಡ್ಯಾನ್ಸ್ ಮಾಡಬೇಕನ್ನೋದು ಒಂದು ಪ್ರೊಡ್ಯೂಸರ್ಗೂ ಇಷ್ಟ ಆಯಿತು, ಆಮೇಲೆ ಡೈರೆಕ್ಟರ್ಗೂ ಇಷ್ಟ ಆಯಿತು, ಬೇಸಿಕಲಿ ನಮಗೂ ಪ್ರಭು ಸರ್ಗೂ ಇಷ್ಟ ಆಯಿತು. ಬಟ್ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ. ಏನು ಡ್ಯಾನ್ಸಿಂಗೋಸ್ಕರನೇ ಸಿನಿಮಾ ಆದರೆ ಅದು
ಪ್ರೊಫೆಷ್ನಲ್ ಆ ಥರ ಒಂದು ಸಬ್ಜೆಕ್ಟ್ಲಿ ಡ್ಯಾನ್ಸಿಂಗ್ ಇದಾಗೋಗ್ಬೋದು. ಬಟ್ ಇದರಲ್ಲಿ ಕಥೆ ಮೇಲೆ ಜಾಸ್ತಿ ಒತ್ತಡ ಇರೋದ್ರಿಂದ ಡ್ಯಾನ್ಸಿಂಗ್ ಎಷ್ಟು ಬೇಕೋ ಅಷ್ಟು ಮಟ್ಟ ಇಲ್ಲಿ ಇದು ಇಟ್ಕೊಂಡು, ಅದರ್ವೈಸ್ ಕಾಮಿಡಿ ಆಮೇಲೆ ಇವರಿಬ್ಬರು ಕಾಂಬಿನೇಷನ್ ಇದೆಯಲ್ಲ ಭಾಳ ಅದ್ಭುತವಾಗುತ್ತೆ. ಅಣ್ಣ ನಿಮಗೆ ಒಂದು ವಿಶೇಷವಾದ ಕಾಮಿಡಿ ಟೈಮಿಂಗ್ಸ್ ಇದೆ ಅಣ್ಣ ನಿಮಗೆ. ನಾವು ಸಿನಿಮಾಗಳು ನೋಡ್ಕೊಂಡು ಬಂದಿರೋದ್ರಿಂದ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಇದ್ಮೇಲೆ ಅದಕ್ಕೊಂದು ರೊಮ್ಯಾಂಟಿಕ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ, ಒಂದು ಸಸ್ಪೆನ್ಸ್ ಇರುತ್ತೆ, ಒಂದು ಥ್ರಿಲ್ಲರ್ ಇರುತ್ತೆ. ಫೈನಲಿ ಅದು ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಭಟ್ರು ಸಿನಿಮಾಗಳೇ ಆ ಥರ ಇರುತ್ತೆ. ಸೊ ನೀವು ಇಷ್ಟು ವರ್ಷಗಳಲ್ಲಿ 62 ವರ್ಷಗಳಲ್ಲಿ 135 ಸಿನಿಮಾಗಳು ಮಾಡ್ತಾ ಇದ್ದೀರಿ. 32 ವರ್ಷಗಳಲ್ಲಿ 62 ವರ್ಷ ಸರಿ, 62 ವರ್ಷ ನಿಮಗೆ. ಈ 62 ವರ್ಷದಲ್ಲಿ 135 ಸಿನಿಮಾಗಳು ಮಾಡ್ತಾ ಇದ್ದೀರಿ. ಇಷ್ಟು ಸಾವಿರಾರು ಕಥೆಗಳನ್ನ ಕೇಳಿದ್ದೀರಿ. ಪಂಚತಂತ್ರ ಆಧರಿಸಿರುವಂಥ ಈ ಒಂದು ಕತೆ ಏನು ಕರಟಕ ದಮನಕ ಇದೆಯಲ್ಲ, ಇದರಲ್ಲಿ ನಿಮ್ಗೆ ಏನು ಅಷ್ಟು ಒಂದೇ ಸಲ ಓಕೆ ಅನ್ನೋದಕ್ಕೆ ಒಂದು ಹುಕ್ ಪಾಯಿಂಟು? ಒಂದು ಕಾಂಬಿನೇಷನ್ ಹುಕ್ ಆಯಿತು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಕಾಮಿಡಿ ತುಂಬ ದಿನ ಆಯಿತು ಮಾಡಿ, ಒಂದು ಸುಮಾರು ವರ್ಷಗಳೇ ಆಯಿತು. ಹೌದು. ಈ ನಡುವೆ ರೀಸೆಂಟ್ ಡೇಸ್ಲಿ ಬರೀ ಈ ರಾ ಕಂಟೆಂಟ್ ಫಿಲ್ಮ್ ಮಾಡಿ. ಬಟ್ ಇದು ಸ್ವಲ್ಪ ಒಂದು ವಿಭಿನ್ನವಾಗಿದೆ, ಜನಗಳಿಗೆ ಒಂದು ಅನ್ನೋ ಥರ ಇರುತ್ತೆ ಅಂತ ನನ್ನ ಅನಿಸುತ್ತೆ. ಈಗ ಡ್ಯಾನ್ಸಲ್ಲಿ ಸೆಟ್ಟಲ್ಲಿ ಹೆಂಗಿರ್ತಿತ್ತಲ್ಲ ನಿಮಗೂ ಪ್ರಭುದೇವ ಸರ್? ಯಾಕಂದರೆ ನಾವು ನೋಡಿದ ತಕ್ಷಣ ಅವರು ಒಂಥರ ಅವ್ರ ಸ್ಟೈಲ್ ಆಫ್ ಏನೇ ಬೇರೆ, ನಮ್ಮ ಶಿವಣ್ಣ ಅವ್ರ ಸ್ಟೈಲ್ ಆಫೇ ಬೇರೆ. ಬಟ್ ಒಂದೇ ಸೆಟ್ಟಲ್ಲಿ ಹೆಂಗೆ ಮ್ಯಾಚ್ ಆಗ್ತಾ ಇಲ್ಲ? ಅವ್ರು ಕೋಪ ಮಾಡ್ತಾರೆ, ಅಚ್ಚುಕಟ್ಟಾಗಿ ಅದನ್ನು ಆ ಒಂದು ಇದಕ್ಕೆ ತರ್ತಾರೆ. ಅವ್ರಿಗೆ ಇರೋ ಒಂದು ಶ್ರದ್ಧೆ, ಒಂದು ಡಿವೋಷನ್ ಇದೆಯಲ್ಲ ಈ ಸಾಂಗ್ಗಳ ಮೇಲೆ, ಅದು ಸಿನಿಮಾದ ಮೇಲೆ ಭಾಳ ಚೆನ್ನಾಗಿ ತರ್ತಾರೆ. ಅದು ನಮ್ಗೆ ಅವರಿಂದ ಈಸಿ ಆಯ್ತು. ಓಕೆ, ಇದು ಡಬ್ಬಿಂಗ್ ವಿಚಾರದಲ್ಲಿ ಬಂದಿರೋಣ. ಈಗ ನಮಗೆ ಕನ್ನಡ ಸರಳ ಅದು ಮಾತಾಡ್ತೀವಿ. ವೆನ್ಸ್ ಕಮ್ ಟು ಪ್ರಭುದೇವ ಸರ್, ಅವ್ರ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಡಬ್ಬಿಂಗ್ ವಿಚಾರದಲ್ಲಿ ಎಷ್ಟು ಅದು ಈಸಿ ಆಯಿತಾ ನೀವು ಅವ್ರ ಕಾಂಬಿನೇಷನಲ್ಲಿ ಮಾಡಬೇಕಾದ್ರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅದೇ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರ ಕನ್ನಡ ಕೇಳೋಕ್ಕೆ ಚೆಂದ. ಹೌದು, ಒಂಥರ ಒಂದು ಸ್ಲ್ಯಾಂಗು, ಅದು ನನಗೆ ಭಾಳ ಅಟ್ರಾಕ್ಟ್ ಆಯಿತು. ಹೇಳಿದೆ ಸರ್ಗೆ, ಪ್ರಭು ಸರ್ಗೆ ಹೇಳಿದೆ, ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಡಬ್ಬಿಂಗ್. ಸರ್ ಹೌದಾ ಸರ್? ಸಾಕು ಸರ್, ನೀವು ಹೇಳ್ಬಿಟ್ರೆ ಸಾಕು. ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಬಟ್ ತುಂಬ ನೀವು ವಿಜುವಲಿ ನೋಡಿದಾಗ ನಿಮಗೆ ಭಾಳ ಒಂದು ಅಟ್ರಾಕ್ಟ್ ಆಗುತ್ತೆ. ಅಣ್ಣ ಇನ್ನೊಂದು ಕರಟಕ ದಮನಕ ಅಂದ ತಕ್ಷಣ ಎಲ್ಲರೂ ನೀವು ಆಗಲೇ ಹೇಳ್ತಾ ಇದ್ರಿ ಕನ್ನಿಂಗು ಆ ಥರ ವಿಚಾರದಲ್ಲಿ 2 ನರಿಗಳು ಇರ್ತಾರೆ, ಬೇರೆ ಏನು ಕೆಟ್ಟದ್ದು ಮಾಡ್ಬೋದು ಅನ್ನೋ ಯೋಚನೆ ಮಾಡ್ತಾ ಇರುವಂಥ ಒಂದು ಕತೆ ಬರುತ್ತೆ ನಮಗೆ ನೆನಪಾಗೋದು, ಕೆಟ್ಟ ನರಿಗಳು ಅನ್ನೋ ಥರ. ಸೊ ಸಿನಿಮಾ ವೈಸ್ ನಾವು ಹೋದಾಗ ಅಲ್ಲಿ ಏನೇನು ಡಿವಿಯೇಷನ್ ಸಿಗುತ್ತೆ, ಫೈನಲ್ ಡೆಸ್ಟಿನೇಷನ್ ಏನಾಗುತ್ತೆ, ಇದು ಒಂದಷ್ಟು ಕುತೂಹಲ. ಯಾಕಂತಂದರೆ ಪಂಚತಂತ್ರನ ಕತೆ ಕೇಳ್ಕೊಂಡು ಬೆಳೆದಿರೋದಾಗಿರೋದ್ರಿಂದ ನಮ್ಮ ಮೈಂಡ್ ಸೆಟ್ ಅದೇ ರೀತಿ ಇರುತ್ತೆ. ಬಟ್ ಸಿನಿಮಾದಲ್ಲಿ ಹೋದಾಗ ಏನಾಗುತ್ತೆ ಅನ್ನೋದು ಇಲ್ಲ, ಒಂದು ದಾರಿಲಿ ಹೋದಾಗ ಸಾಕಷ್ಟು ಇದು ಬರುತ್ತೆ, ಅಡೆತಡೆಗಳು ಬರುತ್ತೆ. ಆ ಅಡೆತಡೆಗಳನ್ನ ಬಿಟ್ಟು ಇವ್ರ ವಿಷನ್ ಏನಕ್ಕೋಸ್ಕರ ಹೋಗ್ತಾರೆ, ಏನಾಗುತ್ತೆ. ಸೋ ಕಾಲ್ಡ್ ಇವರಿಬ್ಬರು ಕನ್ನಿಂಗ್ ಪೀಪಲ್ಸು. ಹೌದು, ಅದು ಕನ್ನಿಂಗಾಗೇ ಇರ್ತಾರ, ಇಲ್ಲ ಏನಾಗುತ್ತೆ, ಏನಾಗ್ಬೋದು ಅನ್ನೋದೇ ಕತೆ ಒಂದು. ಸೊ ಅದರಿಂದ ಹೋಗ್ಬೇಕಾದ್ರೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಎರಡನ್ನೂ ಅಡೆತಡೆನೂ ಅವ್ರು ಮ್ಯಾನ್ಪ್ಲೇಟಿವ್ ಆಗಿ ಹೋಗ್ತಾರೆ. ಯಾಕಂದ್ರೆ ನರಿಗಳ ಬುದ್ಧಿ ಬೇರೆ, ಸೊ ಮ್ಯಾನ್ಪ್ಲೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಒಂದು ವಿಭಿನ್ನವಾಗಿರುತ್ತೆ ಅಂತ ಒಂದು ಭರವಸೆ. ಸಣ್ಣ ಕರ್ನಾಟಕ ದಮನಕದಲ್ಲಿ ಪ್ರಭುದೇವ ಹಾಗೂ ಶಿವಣ್ಣ ಮಾತ್ರ ಅಲ್ಲ, ಇನ್ನೊಂದಷ್ಟು ಸೀನಿಯರ್ಸ್ ಆರ್ಟಿಸ್ಟ್ಗಳಿದೆ, ಸಾಕಷ್ಟು ಒಂದು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಸೇರ್ಕೊಂಡು ಮಾಡ್ತಾ ಇರೋ ಒಂದು ಸಿನಿಮಾ. ಸೊ ಒಟ್ಟಾರೆ ಇವ್ರನ್ನ ತಗೊಂಡಾಗ ನಾವು ಸಿನಿಮಾದಲ್ಲಿ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಸಿನಿಮಾದಲ್ಲಿ? ಫುಲ್ ಎಂಟರ್ಟೈನ್ಮೆಂಟ್ ವಿತ್ ಒಂದು ಒಳ್ಳೆ ಇಶ್ಯೂ ಇದೆ ಆ್ಯಂಡ್ ಒಂದು ಒಳ್ಳೆ ಮೆಸೇಜು ಇದೆ. ಅಂದರೆ ಒಂದು ಊರು ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ, ಅಲ್ಲಿ ಏನೇನಿರುತ್ತೆ, ಏನೇನು ಇಂಪಾರ್ಟೆನ್ಸ್ ಇರುತ್ತೆ. ಕೆಲವರಿಗೆ ಎಮೋಷ್ನಲಿ ಅಟ್ಯಾಚ್ ಆಗಿರ್ತಾರೆ. ಊರು ಅಂದ ತಕ್ಷಣ ನಮ್ಮೂರು ಕಣೆ. ಅವಾಗ ತಂದೆಯವರೇ ಯಾವಾಗಲೂ ಅವರು ಹೋಗೋ ಕೊನೆ ಟೈಮ್ನೆಲ್ಲ ನಮ್ಮ ಹಳ್ಳಿಗೆ ಒಂದು ಸತಿ ಗಾಜೂರ್ಗೆ ಔಟ್ ಬಂದ್ಬಿಡ್ಬೇಕು, ಆ ಆಸೆ ಇರುತ್ತೆ. ಯಾಕಂದರೆ ಒಂದು ಸೆಳೆತ ಊರಿನ, ಯಾಕಂದರೆ ಅಲ್ಲಿ ಬಂದಿರೋರು, ಅಲ್ಲಿನ ಒಂದು ಸೆಳೆತ, ಒಂದು ರೂಟ್ಸ್ ಇದೆಯಲ್ಲ, ಅದನ್ನ ಯಾವಾಗಲೂ ಮರಿಬಾರ್ದು. ನಾವು ಎಲ್ಲಿಂದ ಬಂದು ಆ ದಾರಿಯನ್ನು ಯಾವತ್ತೂ ಮರಿಬಾರ್ದು. ಹೌದು. ಸೊ ಆ ಒಂದು ಸೆಳೆತ ಇದ್ದೇ ಇರುತ್ತೆ. ಇವಾಗ ನಾನು ಚೆನ್ನೈಲಿ ಹುಟ್ಟಿದವನು, ಯಾಕೆ ನಾವು ಚೆನ್ನೈಗೆ ಹೋಗ್ತೀವಿ ಹೇಳಿ? ಒಂದು ಹಳೆ ಒಂದು ದಟ್ ಕನೆಕ್ಷನ್ ಇಸ್ ಆಲ್ವೇಸ್ ದೇರ್. ಸೊ ಅದರಿಂದ ಇಟ್ ಹ್ಯಾಪನ್ಸ್. ಸೊ ಅದರಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಇದೆ, ಒಂದು ಒಳ್ಳೆ ಮೆಸೇಜು ಇದೆ. ಹೆಂಗಿರಬೇಕು ಊರು ಅಂದರೆ, ಯಾತಕ್ಕಿರಬೇಕು, ಯುನಿಟಿ ಅಂದರೆ ಏನು, ಭರವಸೆ ಅಂದರೆ ಏನು, ನಂಬಿಕೆ ಅಂದರೆ ಏನು, ಆ ನಂಬಿಕೆಗೋಸ್ಕರ ನಾವೆಲ್ಲ ಎಷ್ಟು ಹೊಡೆದಾಡಬೇಕು, ಎಲ್ಲರೂ ಎಷ್ಟು ಭದ್ರವಾಗಿ ಇಟ್ಕೋಬೇಕು, ಹೋಗ್ಬಿಡೋದಲ್ಲ. ನಾವು ಸಪೋಸ್ ಕೆಲಸ ಮಾಡೋಕ್ಕೆ ಹೋದ್ರೂ ತಿರ್ಗಾ ಬಂದು ಜಾಯ್ನ್ ಆಗಬೇಕು, ಅವಾಗವಾಗ ಹೋಗ್ತಾ ಇರಬೇಕು, ಆ ಸಂಪರ್ಕ ಇಟ್ಕೋಬೇಕು. ಆ ಸಂಪರ್ಕನ ಒಂದು ಇದು ಅವ್ರು ಇದ್ರೆ ಲೈಫಲ್ಲಿ ಕಟ್ಟಾಗ್ಬಿಟ್ರೆ ಭಾಳ ಕಷ್ಟ. ಅದೇ ಈ ಮಾತು ಹೇಳಿದ್ರೆ ನೆನಪಾಗಿದ್ದು ನನಗೆ. ಅಣ್ಣವ್ರು ಅವತ್ತೇ ಹೇಳಿದ್ದಾರೆ, ಎಲ್ಲೆಲ್ಲೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅನ್ನೋ ಥರ. ಎಲ್ಲೇ ಸುತ್ತಾಡ್ಕೊಂಡ್ಬಂದ್ರೆ ಮತ್ತೆ ನಾವು ನಮ್ಮೂರಿಗೆ ಹೋಗ್ಲೇಬೇಕು ಅನ್ಸುತ್ತೆ. ಅದೇ ಹೇಳೋದು. ಆ್ಯಂಡ್ ಸಿನಿಮಾದಲ್ಲಿ ನೀವಾಗಲೇ ಅದು ಮತ್ತೆ ಅಣ್ಣವ್ರನ್ನ ವಿಚಾರಕ್ಕೆ ಬಂದರೆ, ಅಣ್ಣವ್ರು ಒಂದು ಕಾಲದಲ್ಲಿ ಬಂಗಾರದ ಮನುಷ್ಯ ಅಂತ ಸಿನಿಮಾ ಮಾಡಿದಾಗ
ಎಷ್ಟೋ ಜನ ಬೆಂಗಳೂರಲ್ಲಿ ಸಿಟಿಲಿ ಇದ್ದಂಥವರೆಲ್ಲ ವಾಪಸ್ ಹೋಗಿ ಕೃಷಿಯನ್ನು ಪ್ರಾರಂಭ ಮಾಡಿದ್ರು, ಊರುಗಳಿಗೆ ಸೇರಿಕೊಂಡು. ಸೊ ಈಗ ಅದು ನೆನಪಾಯ್ತು ನನಗೆ, ಈ ಸಿನಿಮಾ ಕೂಡ ನೋಡಿ ಅಟ್ಲೀಸ್ಟ್ ಊರಿಗೆ ಹೋಗಿ ವ್ಯವಸಾಯ ಮಾಡದೇ ಇದ್ರು ಕೂಡ ಅಟ್ಲೀಸ್ಟ್ ಊರಿಗೆ ಹೋಗಿ ಒಂದು 4 ದಿನ ಇದ್ದು ಬರೋ ಇರಬೇಕು. ಯಾಕಂದರೆ ನಾವು ಹೇಳೋದು ಕೆಲವರು ಅವ್ರ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೋಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ದುಡಿಯೋದು ಸಹಜ. ಯಾಕಂದರೆ ಎಲ್ಲ ಟೈಮ್ಲೂ ಚೆನ್ನಾಗಿ ಆಗುತ್ತೆ ಅನ್ನೋದಿಲ್ಲ. ಬಟ್ ಆ ನಂಬಿಕೆನೂ ಬಿಟ್ಬಿಡ್ಬಾರ್ದು. ಆ ರೂಟ್ಸ್ ಏನಿದೆ, ಅವ್ರು ಏನು ಮಾಡ್ತಿದ್ರು ಆ ರೂಟ್ಸ್ನ ಬಿಟ್ಬಿಟ್ರೆ ಕಷ್ಟ. ಹೌದು, ಲ್ಯಾಂಡ್ಸ್ ವೇಸ್ಟ್ ಆಗಿಬಿಡುತ್ತೆ. ಹೌದು. ಯಾತಕ್ಕೆ ನಾವು ಅವರು ಭೂಮಿ ಅನ್ನೋದು, ಭೂಮಿಲಿ ನಾವು ಎಷ್ಟೇ ಕಷ್ಟಪಟ್ಟರು ಮನಸ್ಸಿದ್ರೆ ಮಾರ್ಗ, ಫಲ ಆಗಲ್ಲ ಅಂತ ಕೈ ಕಟ್ಟು ಕೂತ್ಕೊಂಡ್ರೆ ಆಗುತ್ತಾ? ಸೊ ಆ ಥರ ತುಂಬ ವಿಷಯಗಳಿದೆ, ಅದೆಲ್ಲ ಭಾಳ ಇಂಪಾರ್ಟೆಂಟ್ ಇದೆ. ಬಟ್ ಇಟ್ಸ್ ನಾಟ್ ಅಗ್ರಿಕಲ್ಚರ್ ಫಿಲ್ಮ್. ಓಕೆ, ಒಂದು ಸಮಸ್ಯೆಯ ಫಿಲ್ಮು, ಒಂದು ಪ್ರಾಬ್ಲಮ್ ಸಿನಿಮಾಗೆ ಈ ನರಿಗಳು ಬಂದಾಗ ಏನಾಗುತ್ತೆ. ಎಸ್, ಕರಟಕ ದಮನಕ ಸಿನಿಮಾದ ಸ್ಪೆಷಲ್ ಇಂಟರ್ವ್ಯೂಗೆ ಈಗ ತಾನೇ ನಿರ್ದೇಶಕರು ಭಟ್ರು ಆಗಮಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ನೋಡಿದ್ರಿಲ್ಲ, ನಮಸ್ಕಾರ. ಎಸ್ ಸರ್, ಶಿವಣ್ಣ ಈಗ ತಾನೇ ಹೇಳ್ತಾ ಇದ್ರು ಸಿನಿಮಾದ ಅಷ್ಟು ಸ್ಪೆಷಾಲಿಟಿ ಇದೆ, ದಾರಿಗಳಿರುತ್ತೆ, ಯಾವ್ದು ಸೆಲೆಕ್ಟ್ ಮಾಡ್ಕೋತೀವಿ ಅಂತೇಳಿ. ಸೊ ಈಗ ತಾನೇ ಬಂದಿದ್ರೆ ಸ್ಪೆಷಲ್ ಅಪ್ಡೇಟ್ ಏನಾದರೂ ಕೊಡ್ಬೋದಾ ಸರ್? ಯಾಕಂದರೆ ಎಲ್ಲ ಚಿಕ್ಕದಾಗೆ ಬಿಟ್ಟು ನಮ್ಗೆ ತಿಕ್ಲಿಡಿಸ್ಬಿಟ್ಟಿದ್ದೀರಾ. ಸೊ ನಮ್ಗೆ ಏನಾದರೂ ಹೊಸ್ದಾಗಿ ಏನಾದರೂ ಬೇಕು ನಮಗೆ. ಈಗ ಒಂದು ಶಿವಣ್ಣ ಸರಿಗೆ ತೋರಿಸ್ತೇವೆ, ಒಂದು ಟೀಸರ್ ಬರ್ತಿದೆ. ಅದು ನಾವು ಬಿಡಬೇಕಿತ್ತು ಇಷ್ಟೊತ್ತಿಗೆ. ಅದು ನನ್ನ ತಿಕ್ಲಿಗೇನೆ 1 hour ಲೇಟು, 2 hour ಲೇಟು. ಇಲ್ಲ, ಅದೇನೆಂದರೆ ವಿಷುವಲಿ ಅದು ಜನಗಳಿಗೆ ಕನೆಕ್ಟ್ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ. ಯಾಕಂದರೆ ನಮ್ಮ ವಿಷನ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಕೆಲಸಗಳಿದೆ, ಅದಕ್ಕೋಸ್ಕರ ಭಟ್ರಿಗೆ ಇದಾಗುತ್ತೆ ಹೊರತು. ಆಮೇಲೆ ಆ ವಾಯ್ಸ್ ಇದೆಯಲ್ಲ, ಏನು ಹಾಕಬೇಕು, ಏನು ಯಾವ್ದು, ಯಾಕಂದರೆ ಇಂಟ್ರೆಸ್ಟಿಂಗ್ ಇದು ಕ್ಯಾರೆಕ್ಟರ್ ಟೀಸರ್ ಇದೆ. ಈ ಪಾತ್ರಗಳ ಬಗ್ಗೆ ಟೀಸರ್ ಬಂದಾಗ ಭಾಳ ಇಂಟ್ರೆಸ್ಟಿಂಗಾಗಿ, ಬರೀ ಪಾತ್ರ ಇದು ಇವ್ರ ಪಾತ್ರ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ರೆ ಸಾಲದು. ಅದು ಯಾಕೆ ಬೇರೆ ಬೇರೆ ಹೆಸರುಗಳು ಬರುತ್ತೆ, ಆ ಥರ ತುಂಬ ಸೆಂಟ್ರಲ್ಲಿ ನನ್ನ ಹೆಸರು ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಕಡೆ ರಾಜು ಖಾನ್ ಅಂತೀವಿ, ಇನ್ನೊಂದು ನಾನೊಬ್ಬ ಕಳ್ಳ. ಅದು ಏನೇನೋ ಒಂದು ವಿಶೇಷ ಇದೆ ಸರ್. ನಾನು ಒಂದು ಹೇಳ್ತೀನಿ ನೋಡಿ ಸರ್ ಅಂತ ಪ್ರಭುದೇವ್ ಕಟ್ ಮಾಡ್ತಾರೆ, ಏಯ್ ಸುಮ್ಮನೆ ಕೂತ್ಕೊಳ್ಳ. ಆದರೆ ಒಂದು 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 ಕನ್ಫ್ಯೂಷನ್ಲಿ ಏನೋ ಇದೆ ಅನ್ನೋದನ್ನ ತರಬೇಕನ್ನೋದೇ ಅವ್ರ ಆಸೆ ಪಾಪ. ಹೆಸರುಗಳೇ ಮಜವಾಗಿದ್ದಾವೆ. ವಿರೂಪಾಕ್ಷು ಅವ್ರ ಒರಿಜಿನಲ್ ಹೆಸರು. ಓಕೆ. ಆಮೇಲೆ ರಾಜಾ ಖಾನ್ ಆಗ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಅವರು ಬಾಲರಾಜು ಅಂತ ಅವ್ರ ಹೆಸರು, ಅವರು ಇನ್ನೊಂದು ನಾಗರಾಜು, ಬಸವರಾಜು. ಈ ಥರ ಹಲವಾರು ನಾಮಧೇಯಗಳು ಇದಾವೆ ಇಬ್ಬರಿಗೂ. ಅದು 2 ಕುತಂತ್ರಿಗಳ ಪೋರ್ಟ್ರೇಯಲ್. ಆ ಟೀಸರು ಜನತೆ ಕೊಡ್ತೀವಿ, ಅದೇ ಹೊಸ ವಿಶೇಷ. ಒಂದು ಕಡೆ ಒಬ್ಬ ಕೊರಿಯೋಗ್ರಾಫರು, ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್, ಜೊತೆಗೆ ಡೈರೆಕ್ಟರ್ ಮತ್ತು ಕತೆ ಸ್ಕ್ರಿಪ್ಟ್ ರೈಟರ್ ಕೂಡ ಮಾಡ್ತಾರೆ. ಅಂಥವ್ರ ಜೊತೆಗೆ ನಮ್ಮ ಶಿವಣ್ಣ ನಿರ್ದೇಶಕರ ನಟ, ಇಬ್ಬರನ್ನ ಇಟ್ಕೊಂಡು ನೀವು ಹೇಗೆ ಇಡೀ ಸಿನಿಮಾ ಕಂಪ್ಲೀಟ್ ಆಯಿತು? ಆ ಒಂದಷ್ಟು ಇಂಪಾರ್ಟೆಂಟ್ ಆಗಿದಂಥ ಸಂದರ್ಭ ನೆನೆಸ್ಕೊಳ್ಳೋದಾದರೆ ಅಂದರೆ ಒಂದು ವಿಧದಲ್ಲಿ ಹೆವಿ ಸುಲಭ, ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲದರಲ್ಲೂ. ಎಷ್ಟು ಪ್ರಪಂಚನೂ ಗೊತ್ತು, ಸಿನಿಮಾ ಗೊತ್ತು, ಜನ ಗೊತ್ತು, ಚಿಳ್ಳೆ ಚಪ್ಪಾಳೆ, ಎಲ್ಲಿ ಜನ ಯಾಕೆ ಸಿನಿಮಾ ನೋಡ್ತಾರೆ ಅನ್ನೋದು ಗೊತ್ತು. ಆಮೇಲೆ ಅವಮಾನಗಳು ಗೊತ್ತು ಇಬ್ಬರಿಗೂ. ಎಲ್ಲೋ ತುಂಬ ಆಸೆ ಪಟ್ಟು ಯಾವುದೋ ಒಂದನ್ನು ಮಾಡಿರ್ತಾರೆ, ಜನ ಕನೆಕ್ಟ್ ಆಗಿರಲ್ಲ ಆ ಸಿನಿಮಾಗಳಿಗೆ. ಎಲ್ಲದನ್ನು ನೋಡಿರೋರಿದ್ದಾಗ ಒಂದು ಹೊಸದನ್ನು ಮಾಡೋದು ಭಾಳ ಈಸಿ. ಅವರಿಗೆ ಅವು ಒಳಗಡೆ ಕನೆಕ್ಟ್ ಆಗಿಬಿಡ್ತಾರೆ. ಹೊಸದಕ್ಕೆ ಮಾತ್ರ ಬಹಳ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಹೊಸದನ್ನು ಹೇಳೋದಷ್ಟೇ ನನ್ನ ಕೆಲಸ ಆಗಿತ್ತು, ನನಗೆ ಮತ್ತು ನನ್ನ ಟೀಮಿಗೆ. ಇವರು ಸಹಜವಾಗಿ ಅದನ್ನ ಕ್ಯಾರಿ ಮಾಡಿಬಿಡ್ತಾರೆ. ಅದು ಹೊಸ್ತು ಅಲ್ಲ ಅಂದ ತಕ್ಷಣವೇ ಕಿರಿಕಿರಿ ಶುರು. ಏನಿದು, ಯಾಕೆ ಹಿಂಗಿದೆ ಅಂತ. ತುಂಬ ಅನುಭವ ಇರೋರಿಗೆ ಏನನ್ನೋ ಹೇಳೋಕ್ಕೆ ಹೋದಾಗ ತುಂಬ ಟೆನ್ಷನ್ ಆಗುತ್ತೆ. ನೀವು ಹೇಳೋಕ್ಕೆ ಹೋಗಿ ಅಥವಾ ಏನಾರು ಒಂದು ಸಲಹೆ ಕೊಡೋಕ್ಕೆ ಹೋಗಿ, ಅದು ಎಲ್ಲೋ ಅದ್ರ 10 ಪಟ್ಟು ಪವರ್ಫುಲ್ ಆದ ಇನ್ನೊಂದು ವಿಷಯನ ಅವ್ರು ಅನುಭವಿಸ್ಬಿಟ್ಟಿರ್ತಾರೆ ಆಲ್ರೆಡಿ. ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಮಾತು ವಿಷಯಕ್ಕೆ ಸಂಬಂಧಪಟ್ಟಂಗೆ. ಈ ಪ್ರಮೋಷನ್ನು ಅಷ್ಟೇ, ಎಷ್ಟು ಪ್ರಮೋಷನ್ ಮಾಡಿರ್ಬೇಡ ಅವ್ರು ಎಲ್ಲ ಸಿನಿಮಾಗಳ ಲೆಕ್ಕ ತೊಗೊಂಡ್ರೆ ಎಷ್ಟು ಪೋಸ್ಟರ್ಗಳು ಬಿದ್ದಿರುತ್ತೆ ಅವರು. ಅದು ಎಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಲ್ಲಿ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಇರುತ್ತೆ, ಅಲ್ಲಿ ನಮ್ಮ ಇಡೀ ಟೀಮ್ದು ಕೆಲಸ ಚಾಲೆಂಜಿಂಗ್ ಆಗುತ್ತೆ ಮತ್ತು ತುಂಬ ಈಸಿ ಕೂಡ ಆಗಿಬಿಡುತ್ತೆ. ಹೇಳ್ಬಿಟ್ರೆ ಸಾಕು, ಅದು ಬೌನ್ಸ್ ಆಗ್ತಾರಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ವರ್ಕ್ ಆಗುತ್ತೋ ಇಲ್ವೋ. ಸರ್, ನೀವು ಕತೆ ಬರ್ಕೊಂಡಾಗ
ಕತೆ ಈ ನಿಮ್ಮ ಮೈಂಡಲ್ಲಿ ಇತ್ತಾ ಸರ್ ಶಿವಣ್ಣ ಮತ್ತು ಪ್ರಭುದೇವ ಅಂತ ಫಿಕ್ಸ್ ಆಗಿದ್ದ ಅಥವಾ ಬರಿತಾ ಅದಕ್ಕೆ ಆ್ಯಡ್ ಆಗಿದ್ದ? ಹೌದೌದು, ಬರಿತಾ ಕತೆಗಾರ ರವಿಕಿರಣ್, ವಿಕಾಸು, ನಾನು ಬಂದಾಗ ಶಿವಣ್ಣ ಸರಿಗೆ ಹಿಂಗೆ ಪ್ರಭು ಸರು ಮತ್ತು ನೀವು ಅಂತ ಹೇಳ್ತಿದ್ದಂಗೆ ಅದು 5ನೇ ಕಥೆ. ಅದು ಹಿಂದೆ ಒಂದು ಸರಸ್ವತಿ ಅಂತ ಕಥೆ ಮಾಡಿ ಹೇಳಿದ್ವಿ. ಇದನ್ನು ಫ್ರೀಸ್ ಮಾಡಿ ಇದರ ನಂತರ ನೀವು ಮತ್ತೆ ಬಂದು ವಿಕ್ರಮ್ ಅವ್ರು ಬೇತಾಳ್ತಾರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಬೇಡ ಭಟ್ರೆ ಇದು ಮಾಡಿ ಅಂತಂದರು. ನಾವು ಸೀದಾ ಇಲ್ಲಿಂದ ಮೈಸೂರಿಗೆ ಹೋಗಿ ಪ್ರಭು ಸರ್ನ ಮೀಟ್ ಮಾಡಿ ಅವರು ಮುದ್ರೆ ಒತ್ತಿ ರಾಕ್ಲೈನ್ ಸರ್ ಜೊತೆಗೆ ಮತ್ತೊಂದು ಸತಿ ಬಂದು ಶುರುನೇ ಆಗೋಯ್ತು. ಓಕೆ. ಒಂದು 5-6 ಕಥೆಗಳು ಏನಕ್ಕೆ ಶಿವಣ್ಣ ಸರಿಗೆ ಮಾಡಬೇಕಾಗಿ ಬಂತು ಅಂದರೆ ಅದು ನನಗೆ ಸಾಲಲ್ಲ ಅನಿಸ್ತಿತ್ತು. ಶಿವಣ್ಣ ಸರ್ದು ಎಷ್ಟೋ ದೊಡ್ಡ ರೀಚ್ ಐತೆ ಅದು. ನೀವು ಅಲ್ಲಿ ನಾನು ಊರು ಬಿಟ್ಟಾಗಿಂದ ಬಯಲುಸೀಮೆಯ ಒಂದು ಹಳ್ಳಿ ಬಿಟ್ಟಾಗಿಂದ ಹಿಡಿದು ಇಲ್ಲಿವರೆಗೆ ಬಹಳ ಸುತ್ತಿ ನಾನು ಕರ್ನಾಟಕನ. ಆ ರೀಚ್ ಅಂತ ಬಂದಾಗ ಒಬ್ಬ ನಾಯಕ ನಟ, ಒಂದು ಮನೆ, ಒಂದು ಲೆಗಸಿ ಎಲ್ಲ ಸೇರ್ಕೊಂಡಿದ್ದು. ಶಿವಣ್ಣ ಅಂದರೆ ಅದು ಶಿವರಾಜ್ ಕುಮಾರ್ ಫುಲ್ಲು ನೇಮು, ಭಾಳ ತೂಕ ಅದು. ಸಂಧಿ ಗೊಂದಿ ಕುಗ್ರಾಮ ಹಾವು ಹಲ್ಲಿ ಮಂಡ್ರಗಪ್ಪೆ ಗಿಡ ಮರ ತರುಲತೆ ಬಳ್ಳಿ ಎಲ್ಲ ಕಡೆ ಇದೆ ಅದು. ಒಂದು ರೀಚ್ ಅಂದರೆ ಸುಮ್ಮನೆ ಅದು ಓವರ್ನೈಟ್ ಆದ ರೀಚ್ ಅಲ್ಲ ಅದು. ಅಷ್ಟು ಶ್ರಮ ಬೇಕು. ಹಾಂ, ಯಾವತ್ತಿಂದನೂ ಜನತೆ ಜೊತೆ ಒಡನಾಡಿ ಜನರನ್ನ ಎಂಟರ್ಟೈನ್ ಮಾಡಿರೋ ರೀಚ್ ಅದು ಸಾಲಲ್ಲ. ಈ ಕಥೆ ಮಾಡಿದಾಗ ಕಮ್ಮಿ ಆಗುತ್ತೆ. ಇನ್ನೊಂದೇನೋ ಬೇಕು, ಮತ್ತೊಂದೇನೋ ಬೇಕು ಅನ್ನೋದು ನಾನೇ ಎತ್ತಿಡೋದು. ಅದಕ್ಕೆ ಕೊನೆ ಚುಕ್ಕಿ ಇಟ್ಬಿಟ್ಟು ಇದೇ ಸಿನಿಮಾ ಮಾಡುವಂಥ ಹೇಳಿರೋ ಸರಿಗೆ ನಾನು ವೇದಿಕೆಯಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಶಿವಣ್ಣ, ಅದೇ ಹೇಳ್ಬೇಕಾದ್ರೆ ಸಾಕಷ್ಟು ಸಲ ಆಗಿದ್ರು ಕೂಡ ಎಷ್ಟೋ ಸಲ ಆಗಿರಲಿಲ್ಲ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ. ನಾಳೆ ನೆಕ್ಸ್ಟು ಅಂತೇಳಿ ಅಲ್ಟಿಮೇಟ್ಲಿ ಭಟ್ರ ಜೊತೆ ಒಂದು ಕಾಂಬಿನೇಷನ್ ಆಯಿತು. ಸೊ ನಿಮ್ಮ ಅನುಭವ ಹೇಳಬೇಕು. ಯಾಕಂತಂದರೆ ಭಟ್ರನ್ನ ಕರ್ನಾಟಕದಲ್ಲಿ ಎಲ್ಲರೂ ಪ್ರೀತಿಸ್ತಾರೆ. ಯಾಕಂದರೆ ಅವ್ರು ಬರೆಯೋ ಸಾಂಗ್ಗಳು ಕೂಡ ಅದು ವಿಚಿತ್ರ ಸಾಂಗ್ ಇದೆಯಲ್ಲ ಸರ್, ಅದು ಮೀಟದ ವೀಡಿಯೋ, ಅದು ಅದ್ಭುತ ಲಿರಿಕ್ಸು, ಪಲ್ಲಂಗ, ಏನೇನೋ ವಿಚಿತ್ರ, ನಮ್ಗೆ ಅರ್ಥನೇ ಆಗಲ್ಲ ಸರ್. ಅದು ಅರ್ಥ ಪಲ್ಲಂಗ ಅಲ್ಲ ಅದು ಸರ್, ಇದಿದೆ ಅಲ್ಲ ಸರ್ ಅದರಲ್ಲಿ ಪದವೊಂದು ಪುಂಗಲ ವಿಚಿತ್ರ ಸರ್. ಪದಂಗ ಪಲ್ಲಂಗ ಸರ್, ಅದು ಯಾಕೆ ಅರ್ಥ ನೀವು ಬೇರೆ ಸರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು. ಹೌದು, ಪದವೊಂದ ಪುಂಗಲ ಅನ್ನೋದನ್ನ ಪದವೊಂದ ಪಲ್ಲಂಗ ಅಂದ್ಬಿಟ್ರು ಸರ್. ಅದೇ ನಮ್ಗೆ ಅರ್ಥ ಆಗಲ್ಲ ಸರ್. ನಿಮ್ಮ ಪದಗಳು ನಮ್ಗೆ ಕಿವಿ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ, ಅಷ್ಟು ಇರುತ್ತೆ ಸರ್. ಹೊಗಳ್ತಾ ಇದ್ದಾರೆ, ಬೈತಾ ಇದ್ದಾರೆ ಸರ್. ಇಲ್ಲ ಸರ್, ಹೊಗಳ್ತಾ ಇದ್ದೀನಿ, ಸೀರಿಯಸ್ಲಿ ಹೊಗಳ್ತಾ ಇದ್ದೀನಿ. ನಮ್ಗೆ ಅಷ್ಟು ಏಜ್ ಹೋಗಿಲ್ವಲ್ಲ ಸರ್ ಇನ್ನು. ನಿಮ್ಮ ಅಷ್ಟು ಏನು ಮಗು ಇನ್ನು ನವಜಾತ ಶಿಶು ಜನರಲ್ ಹಾಸ್ಪಿಟ್ಲಿಂದ ಡೈರೆಕ್ಟ್ ಬಂದಿದ್ದಾರೆ ಸರ್ ಈಗ. ಸರ್ ಅದೇ ಅವ್ರ ಲಿರಿಕ್ಸ್ ಆಮೇಲೆ ನಮಗೆ ಫಸ್ಟಿಂದ ಆಸೆ ಇತ್ತು. ಫಸ್ಟ್ ಆಫ್ ಆಲ್ ನಿಮಗೇನು ಅನುಭವ ಅನ್ನೋದಕ್ಕಿಂತ ನಮಗೆ ಆಸೆ ಪಟ್ಟೆ ಮಾಡೋದು. ಯಾಕಂದರೆ ಒಬ್ಬ ನಿರ್ದೇಶಕರನ್ನ ಕೇಳ್ತೀವಿ ಅಂದರೆ, ಯಾವಾಗ ಸರ್ ನಾವು ಸಿನಿಮಾ ಮಾಡ್ತೀವಿ ಅಂದರೆ ಅವ್ರ ಮೇಲೆ ಒಂದು ಅಭಿಮಾನ, ಒಂದು ಪ್ರೀತಿ, ಒಂದು ನಂಬಿಕೆ ಇದ್ದಾಗಲೇ ಕೇಳೋದು. ಸುಮ್ಮನೆ ಕೇಳೋಕ್ಕೆ ನನಗೇನು ಪಿಕ್ಚರ್ಗಳಿಲ್ವಾ ಅದೇ ಹೇಳಿ, ಅದಲ್ಲ. ಅದು ಬಿಟ್ಟು ಒಂದು ಪ್ರೀತಿ ಅನ್ನೋದಿರುತ್ತೆ, ಒಂದು ವಿಶ್ವಾಸ ಅನ್ನೋದಿರುತ್ತೆ. ಯೋಗರಾಜ್ ಭಟ್ ಹತ್ರ ಒಂದು ಏನಂದ್ರೆ ವಿಶೇಷತೆ ಅಂದರೆ, ಒಂದು ಸಿಂಪಲ್ ಸ್ಕ್ರಿಪ್ಟ್ನೂ ಭಾಳ ಅದ್ಭುತವಾಗಿ ಹೇಳೋಂಥ ಒಂದು ನಿರ್ದೇಶಕ. ಅದರಲ್ಲಿ ಏನಾಗುತ್ತೆ ಅಂದರೆ, ಅದರಲ್ಲಿ ಮೋರ್ ಆಫ್ ಫ್ಯಾಮಿಲಿ ವ್ಯಾಲ್ಯೂಸು, ಮೋರ್ ಆಫ್ ಹ್ಯೂಮನ್ ರಿಲೇಷನ್ಶಿಪ್ಪು, ಹ್ಯೂಮನ್ ವ್ಯಾಲ್ಯೂಸು, ಹ್ಯೂಮನ್ ರಿಲೇಷನ್ಶಿಪ್ ಯಾವಾಗ ನಾವು ಹೇಳ್ತೀವೋ ಅದು ಯಾವಾಗಲೂ ವರ್ಕೌಟ್ ಆಗುತ್ತೆ. ಅದನ್ನು ಬಂದ್ಬಿಟ್ಟು ಎಂಟರ್ಟೈನಿಂಗಾಗಿ ಹೇಳೋದಿದೆಯಲ್ಲ, ಅದು ಭಾಳ ಜಾಣ್ತಾನೆ. ಅದರಲ್ಲಿ ಸಾಂಗ್ಸ್ ಆ್ಯಡ್ ಮಾಡೋದು, ಯಾವ ಥರ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಬೇರೆ ಪಾತ್ರಗಳ ಒಂದು 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 ವರ್ಣನೆ ಇರ್ಬೋದು, ಏನು ಡಿಸ್ಕ್ರೈಬ್ ಮಾಡ್ತೀವೋ ಒಂದೊಂದು ಪಾತ್ರದ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಬಂದ್ಬಿಟ್ಟು ಇಲ್ಲಾಂದ್ರೆ ಮಾಮೂಲಿ ಕಥೆ ಥರ ಆಗ್ಬಿಡುತ್ತೆ. ಮಾಮೂಲಿ ಕಥೆನ ಮಾಮೂಲಿ ಕ್ಯಾರೆಕ್ಟರ್ಸ್, ಒಬ್ಬ ಹೀರೋ, ಒಬ್ಬ ಹೀರೋಯಿನ್ನು, ಅವಳು ತಂದೆ ಇಲ್ಲ, ಇವಳು ತಂದೆ ಇದ್ದಾರೆ, ಅದರಲ್ಲೂ ಒಂದು ಲಾಜಿಕ್ ಇರುತ್ತೆ. ಏನೋ ಹೀರೋ ಅಂದ ತಕ್ಷಣ ಇವ್ರು ಭಾಳ ಒಳ್ಳೆಯವನು ಶ್ರೀರಾಮಚಂದ್ರನು, ಇವ್ರ ಕ್ಯಾರೆಕ್ಟರ್ ಕಳ್ರೆ. ಬಟ್ ಅಲ್ಲಿ ಬಂದ ತಕ್ಷಣ ಇವನೇ ಬದಲಾಗ್ಬಿಡೋದು. ಇಲ್ಲಪ್ಪ, ಯಾಕೋ ಸ್ಮಾರ್ಟ್ ಆಗೋನು ಶಿವರಾಜ್ ಕುಮಾರು, ಆಯಿತು ಲೈನ್ ಹಾಕ್ಬಿಟ್ರು, ಅದು ತಗೊಳಪ್ಪ ಮಗ, ಹಂಗಲ್ಲ. ಇಲ್ಲ, ಸೀನೇ ಇಲ್ಲ. ಅವ್ರ ಜೀವನದ ಅವ್ರ ಅನುಭವನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇಲ್ಲ ನನಗಾಗಲ್ಲ, ಹಂಗಲ್ಲ. ಅದೇಂಗೆ ರೀ, ಹಿರಿಕಿರೇ ಆಗ್ಬೋದು, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾನೆ ಅಲ್ಲಿ ಅವ್ನು ರಾಮಣ್ಣ ಅಂದರೆ ಅಷ್ಟು ಪ್ರೀತಿ, ಅಭಿಮಾನ. ಸೊ ಅಂಥ ವ್ಯಕ್ತಿ ತನ್ಕಾಳ್ ಮಾಡಿದ್ದಾರೆ, ತೆಲುಗು ಆ್ಯಕ್ಟ್ರು. ಅವ್ರು ಅಂಥ ಪಾತ್ರಕ್ಕೆ ಹಂಗಂದ ತಕ್ಷಣ ಶಿವರಾಜ್ ಕುಮಾರ್ ಒಪ್ಕೊಂಬಿಡಕ್ಕಾಗತ್ತಾ? ಅದ್ರಲ್ಲಿ ಆ ಸೀನೇ ಇಲ್ಲ. ಅಂದರೆ ಅಲ್ಲಿ ಶಿವರಾಜ್ ಕುಮಾರ್ ಕಾಣಲ್ಲ, ಅಲ್ಲಿ ವಿರೂಪಾಕ್ಷನ ಒಂದು ಪಾತ್ರ ಕಾಣುತ್ತೆ. ಒಬ್ಬ ವಿರೂಪಾಕ್ಷನ ಒಬ್ಬ ಕಳ್ಳ ಕಾಣ್ತಾನೆ, ನಾಗರಾಜು ಆಗ್ತಾನೆ, ರಾಜು ಖಾನ್ ಆಗ್ತಾನೆ. ಸೊ ಆ ಥರ ಯಾತಿಗೆ ಏನು ಅನ್ನೋದಾಗ ಆ ಥರ ಒಂದು ಸ್ಮಾಲ್ ವಿಷಯಗಳನ್ನ
ಹ್ಯೂಮರಸ್ ಆಗಿ ಹೇಳಿದಾಗ ಚೆನ್ನಾಗಿರುತ್ತೆ. ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ನಂಗೆ ಅದಿಷ್ಟ ಭಟ್ರ ಹತ್ರ. ಸೊ ಅದು ಮಾಡಿ ಬಂದಾಗ ಯಾರು ಮಾಡೋಕ್ಕೆ ಇಷ್ಟಪಡಲ್ಲ ಹೇಳಿ. ಅದೇ ಹೇಳಿದೆ ಪ್ರೀವಿಯಸ್ ಒಂದು ಸಭೆ ಸರಸ್ವತಿ ಅಂತಾರಲ್ಲ, ಅದು ಮಾಡೋಣ ಸರ್, ಅದು ಇದೆ. ಅದು ಸ್ವಲ್ಪ ಇವಾಗಿನ ಇದಕ್ಕೆ ಅಪ್ಡೇಟ್ ಮಾಡಿದ್ರು, ಯಾಕೆ ಇವಾಗಿನ ಇಶ್ಯೂನೇ ಅದುವೇ. ರೈಟ್. ಎಜುಕೇಷನ್ ಅದು ಯಾವಾಗಿರಲ್ಲ ಹೇಳಿ, ಆಲ್ ಟೈಮ್ ನಾಟ್ ಓನ್ಲಿ ಇನ್ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಎಜುಕೇಷನ್ನು ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಬೆಳವಣಿಗೆ. ಮಕ್ಕಳು ಬೆಳೆಯೋ ರೀತಿಯೇ ಬೇರೆ. ಇವಾಗ ಇನ್ನೂ ಫಾಸ್ಟ್ ಆಗಿದ್ದಾರೆ. ಅವ್ರು ಹೆಂಗೆ ಯಾವ ಲೆವೆಲ್ ಇದ್ದಾರೆ ಅಂದರೆ, ಇವಾಗ 10th ಸ್ಟ್ಯಾಂಡರ್ಡ್ ಮಕ್ಕಳು ಡಿಗ್ರಿ ಲೆಸನ್ಸ್ ಓದ್ಬಿಡ್ತಾರೆ, ಹಂಗಿದ್ದಾರೆ. ಸೊ ಆ ರೀತಿ ಬೇಕಾದ್ರೆ ವಿ ಹ್ಯಾವ್ ಟು ವಾಟರ್ ಜೊತೆ ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿ ಇತ್ತು. ಆಮೇಲೆ ಮಜಾ ಇತ್ತು ಶೂಟಿಂಗ್. ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಬೇಕು, ಯಾಕಂದರೆ ಅಲ್ಟಿಮೇಟ್ಲಿ ನಮಗೆ ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿದ್ದಾಗಲೇ ಒಂದು ಡೈರೆಕ್ಟ್ ಹೇಳ್ದು ಗೊತ್ತಾ, ಯಾವ್ದಾರು ಒಂದು ನಾವು ಈ ವಿಷಯ ಹೇಳೋಕೆ ಹೋದರೆ ಅದು ಇಂಟ್ರೆಸ್ಟಿಂಗ್ ವಸ್ತರವಾಗಿದ್ದರೆ ಅದು ತಗೊಂಬಿಡುತ್ತೆ. ಅದರ ಟ್ರೂತ್ 100% ಟ್ರೂತ್. ಎಸ್ ಸರ್. ಸೊ ಇಟ್ ವಾಸ್ ಫ್ರೆಶ್ನೆಸ್ ವಾಸ್ ದೇರ್. ಒಂದು ಬೇರೆ ಥರದ ಸಿನಿಮಾ ಥರ ಅನಿಸುತ್ತೆ ಅಂತ ನನಗೆ ಅನಿಸುತ್ತೆ. ಐ ಥಿಂಕ್ ಜನಗಳಿಗೂ ಅನಿಸುತ್ತೆ ಸರ್. ಬಟ್ ನಾನು ಒಂದು ಪ್ರಶ್ನೆ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಶಿವಣ್ಣ ಹೇಳ್ತಾ ಇದ್ರು, ಪ್ರಭು ಸರ್ ತುಂಬ ಲೀಲಾಜಾಲವಾಗಿ ಮಾತಾಡ್ಬಿಟ್ರು ಅಂತ. ನೀವು ಯಾವುದೋ ಒಂದು ಡೈಲಾಗ್ ಕೇಳಿಸ್ಕೊಂಡು ನಗು ಬಂದ್ಬಿಡ್ತು ನನಗೆ ಇಲ್ಲೇ. ಸೊ ಆ ಡಬ್ಬಿಂಗ್ ವಿಚಾರದಲ್ಲಿ ಪ್ರಭು ಸರ್ದು ಆ ಕನ್ನಡ ಪದ ಬಳಕೆ ಹೇಗಿತ್ತು ಅನ್ನೋದು ನೀವು ತಿಳಿಸ್ಬೇಕು. ಅವರೊಂದು ಆ ಸೆಟ್ಟಲ್ಲೇ ಅನ್ಕೋತಿದ್ವಿ, ಇಬ್ಬರದ್ದು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ, ಈ ಗಾಡಿ ಹೋಗ್ಬೇಕಾದ್ರೆ 2 ಎತ್ತು ಕಟ್ಟಿದ್ರೆ ಒಂದು ಎತ್ತು ಸ್ವಲ್ಪ ಮುಂದೆ ಹೋದ್ರೆ ಈ ಎತ್ತು ಚುರುಕಾಗುತ್ತಲ್ಲ, ಆ ಥರದ ಪರ್ಫಾರ್ಮೆನ್ಸ್ ಇಬ್ಬರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಇಬ್ಬರದ್ದು ಏನು ಮಜಾ ಅಂದರೆ, ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ಕ್ಲೀನಾಗಿ ಸ್ಪೇಸ್ ಬಿಡ್ಬೇಕು. ನೀನು ಸ್ಪೇಸ್ ಕೊಟ್ಟರೆ ನಿನಗೆ ಸ್ಪೇಸ್, ನಿಜ, ನೀನು ಹಂಚ್ಕೊಂಡ್ರೆ ನಿನಗೆ ವಾಪಸ್ಸು ಬರುತ್ತದು. ಆ ಥರದ್ದು ಪರ್ಫಾರ್ಮೆನ್ಸ್ ಅದು ಹೆಂಗೋ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರು. ಅದು ಪ್ಲ್ಯಾನ್ ಅಲ್ಲ, ಅದು ತಾನಾಗಲೇ ಬಂತದು. ಯಾಕಂದರೆ ನಾವು ಸಪೋಸ್ ಓವರ್ಲಾಪ್ ಆಗ್ತದೆ ಸರ್, ಬೇಡ ಸರ್ ನಾವು ಹಿಂಗೆ ಬರ್ತೀವಿ ಅಷ್ಟೇ. ಏನು ಅದಕ್ಕೆ ಒಂದು ತಯಾರಿ ಏನಂದರೆ, ಭಟ್ರು ಬರೆದಿದ್ದು ಸ್ಕ್ರೀನ್ ಪ್ಲೇನ್ ಹಂಗಿತ್ತು. ಅದು ಕನ್ಫ್ಯೂಷನ್ ಇರಲಿಲ್ಲ. ರೈಟಿಂಗ್ ಯಾತಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಓವರ್ಲ್ಯಾಪಿಂಗ್ ಎಲ್ಲಿ ಬೇಕು. ಹೌದು, ಓವರ್ಲ್ಯಾಪಿಂಗ್ ಬೇಕು. ಅದನ್ನು ಕರೆಕ್ಟಾಗಿ ಅದು ಆ ಅಳತೆ ಇದೆಯಲ್ಲ, ಆ ಮೀಟ್ರ್ ಕೂರಿಸ್ತಾರೆ. ನನಗೇನೋ ಒಂದು ಎಡಿಟೆಡ್ ಸ್ಕ್ರಿಪ್ಟ್ ಥರ ಇತ್ತು. ಒಂದೊಂದು ಕಡೆ ಅವರು ಅವಲೇನೆ ಎಸ್ ಬೇಡ ಸರ್ ಇದು ಬೇಡ ಅನಿಸಿದಾಗ ನೀಟಾಗಿ ಅಲ್ಲೇ ಎಡಿಟ್ ಮಾಡ್ಬಿಡ್ತೀವಿ. ಅದು ಭಾಳ ಚೆನ್ನಾಗಿತ್ತು. ಯಾಕಂದರೆ ನಾವು ಎಡಿಟೆಡ್ ಸ್ಕ್ರಿಪ್ಟೇ ಮಾಡೋಕ್ಕಾಗಲ್ಲ. ಹೌದು, ಸ್ಕ್ರಿಪ್ಟ್ ಬರೆದ ಮೇಲೆ ಓದ್ಮೇಲೆ ಇದು ಬೇಕಾ ಅನ್ಬೇಕಾರೆ ಅವಾಗ ತೆಗೆದಾಕ್ಬಿಡೋಣ. ಆಮೇಲೆ ತೆಗೆದುಬಿಟ್ಟು ಈಗ ಅದು ಇರಬೇಕಾಗಿತ್ತು ಸರ್, ಅದು ಆ ಥರ ಮಾಡಬಾರ್ದು. ಅದು ಐ ಥಿಂಕ್ ಅದು ಆಗಿನ ಸ್ಕೂಲ್ ಉದಯ್ ಶಂಕರ್ ಅಪ್ಪಾಜಿ ಅವಾಗೆಲ್ಲ ಅವರೆಲ್ಲ ಹಂಗೆ ಮಾಡೋರು. ಐ ಕ್ಯಾನ್ ಫೈಂಡ್ ದಟ್ ಸ್ಕೂಲ್ ಇನ್ ಅ ನ್ಯೂ ಸ್ಟೈಲ್. ಭಟ್ರು ಇವಾಗ ಹೆಂಗಂದರೆ ಓಲ್ಡ್ ಸ್ಟೈಲ್ ಇನ್ ಪ್ರೆಸೆಂಟ್ ಜನ್ರೇಷನ್, ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಷ್ಟು ಬೇಕು ಇವಾಗಿನ ಜನ ಏನು ಕೇಳ್ತಾರೆ, ಏನು ಬಯಸ್ತಾರೆ ಅನ್ನೋದು ಐ ಥಿಂಕ್ ಇವತ್ತಿನ ಜನ ತುಂಬ ಸೂಕ್ಷ್ಮ ಆಗಿಬಿಟ್ಟಿದೆ. ಒಂದೊಂದು ಸೀನು ಕೂಡ ಅಬ್ಸರ್ವ್ ಮಾಡೋಷ್ಟು ಆಗಿದ್ದಾರೆ. ಹೇಗೆ ಅವರು ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಬ್ಬರು ಆ ಜನ್ಮ ಗೆಳೆಯರು, ಜನ್ಮಾಂತರದ ಫ್ರಾಡ್ಗಳು ಇಬ್ಬರು. ಅದನ್ನು ಅಷ್ಟು ಚೆನ್ನಾಗಿ ಮಿಟಿಕ್ಯುಲಸ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಬಿಟ್ಟಾರೆ, ಮೈಗೆ ಹಾಕ್ಕೊಂಬಿಟ್ಟಿದ್ದಾರೆ. ಅವರು ಡಬ್ಬಿಂಗ್ ಮಾಡಿದ್ರು ಅಂತ ಇವ್ರ ಕ್ಯಾರೆಕ್ಟರ್ ಇರ್ತದ್ದು, ಇವರು ಡಬ್ಬಿಂಗ್ ಮಾಡಿದ್ದಾರೆ ಅಂತ ಅವ್ರ ಕ್ಯಾರೆಕ್ಟರ್ ಇರ್ತದೆ. ಅದು ಡಬ್ಬಿಂಗೇ ಒಂಥರ ನನಗೆ ಶೂಟಿಂಗ್ ಥರ ಅನ್ಸ್ಬಿಟ್ಟು ನಿಜವಲ್ಲ. ತುಂಬ ಮಜಾ ತಗೊಂಡ್ರು. ಅಂದರೆ ನಾರ್ಮಲಿ ಶಿವಣ್ಣ ತುಂಬ ಫಾಸ್ಟ್, ಒಂದು 10-12 ಅವರ್ಸ್ ಹಾಕೋಣ ಒಂದು ಫಿಲ್ಮ್ಗೆ. ಮೋಸ್ಟ್ಲಿ ರೀಲ್ ಮೆಮೊರಿ ತುಂಬ ಚೆನ್ನಾಗಿರೋದ್ರಿಂದ ರೀಲೇ ಹೊಡೆದು ಬಿಡ್ತಾರೆ. ನೋಡೋದು ಒಂದು ನಾಳೆ ಮಾಡ್ತೀನಿ ರೀ ಇದ್ರಲ್ಲಿ ಏನೋ ಸ್ಪೆಷಲ್ ಇದೆ, ಒಂದೇನೋ ಒಂದು ಬೇಸ್ ಟ್ರೈ ಮಾಡೋದು. ಇನ್ನೊಂದು ಕಡೆ ಹ್ಯೂಮರ್ ಎಲ್ಲೆಲ್ಲಿ ತಮಾಷೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂಥರ ಕ್ಲಾರಿಟಿ ಬೇರೆ ಥರದ್ದೇನೋ ಟ್ರೈ ಮಾಡೋದು. ಮಜಾ ತಗೊಂಡು ಮಾಡಿದ್ರು. ಅವರು ಅಷ್ಟೇ ಮದ್ರಾಸಿ ಕರೆಸಿ ಡಬ್ಬಿಂಗ್ ಮಾಡೋರು, ಪುರ್ಸೊತ್ತಿದ್ದಾಗೆಲ್ಲ ಡಬ್ಬಿಂಗ್ ಮಾಡೋಣ. ಸೊ ಅಲ್ಲಿ ಡಬ್ಬಿಂಗು ಪ್ಲಸ್ಸು ಚಿತ್ರೀಕರಣ ಎಲ್ಲ ಕಡೆ ಕಾಪಾಡಿದ್ದೆ ಇವ್ರ ಎಕ್ಸ್ಪೀರಿಯನ್ಸು. ಮತ್ತು ಈ ಸರ್ದು ಪ್ರಭು ಸರ್ದು ದೋಸ್ತಿ, ಅವ್ರು ಬೇರೆ ಬಾಯ್ ಬಿಟ್ಟು ಹೇಳ್ಬಿಟ್ರು, ಶಿವಣ್ಣ ಸರ್ ಒಂದೇ ಒಂದು ಸತಿ ನಾನು ಒಳ್ಳೆ ಹುಡುಗ ಅಂದರೆ ಸಾಕಪ್ಪ ಅಂದ್ರು ಸರ್ ಕೊನೆಗೆ. ಇಲ್ಲ ಈಸ್ ಆಲ್ವೇಸ್ ಸ್ಟಾರ್ಟಿಂಗ್ ಇಂದ ಐ ಥಿಂಕ್. ಸೊ ಐ ಥಿಂಕ್ ಓವರ್ ಆಲ್ ಇಟ್ಸ್ ವೆರಿ ಕಂಫರ್ಟಬಲ್. ಒಂದು ಕಂಫರ್ಟ್ ಝೋನ್ ಆದರೂ ಕಷ್ಟ. ಸರ್ ನನಗೆ ಇನ್ನೊಂದು, ಒಂದು ಕಡೆ ನಮ್ಮ ಶಿವಣ್ಣ ಇವಾಗಲೇ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಆಫ್ಟರ್ ಜೈಲರ್ ಆದಮೇಲಂತೂ ಕೂಡ ಇನ್ನೂ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಮುಂಚೆನೂ ಇದ್ದರೂ ಕೂಡ ಆಫ್ಟರ್ ಜೈಲರ್ ಆದಮೇಲೆ ಆ ಸ್ಟೈಲ್ಗೆ ಆ ಸ್ವಾಗ್ಗೆ ಫಿದಾ ಆದರು. ಮತ್ತು ಈ ಕಡೆ ನೋಡಿದ ಪ್ರಭು ಸರ್ ಅಲ್ಲೂ ಇಲ್ಲೂ ಎಲ್ಲ ಕಡೆ ನೋಡಿದ್ರೆ ಬಾಲಿವುಡ್ ಎಲ್ಲ ಆಗಿದ್ದಾರೆ.
ಸೊ ಇಬ್ಬರು ಸ್ಟಾರ್ನ ಇಟ್ಕೊಂಡಾದ್ಮೇಲೆ ನೀವು ಪ್ಯಾನ್ ಇಂಡಿಯಾ ಪ್ಲ್ಯಾನ್ ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ಯಾಕೆ ಮಾಡಬಾರ್ದು? ಇದು ಪ್ಯಾನ್ ಇಂಡಿಯಾ ಅಂತ ಅದು ಪದ ಅಷ್ಟೇ, ಅದಕ್ಕೆ ಮುಂಚೆನೇ ಅದು ರೆಡಿ ಆಗಿಬಿಟ್ಟಿದೆ. ಓಕೆ, ಎಲ್ಲ ಭಾಷೆಗೂ ಡಬ್ಬಿಂಗ್ ಮಾಡಿ ತಯಾರಿಟ್ಕೊಂಡಿದ್ದೀವಿ. ಅದರ ಪ್ರಮೋಷನ್ನು ಇತ್ಯಾದಿಗಳು ಶ್ರೀಯುತ ರಾಕ್ಲೆನ್ ಸರು ಪ್ಲ್ಯಾನ್ ಮಾಡ್ತಿದ್ದಾರೆ. ಎಸ್ ಸರ್. ಹೋಪ್ಫುಲಿ ಎಲ್ಲ ಭಾಷೆಗಳಲ್ಲಿ ಎಲ್ಲ ಕಾರ್ನರ್ಗಳಲ್ಲೂ ಸೇಮ್ ಟೈಮ್ಗೆ ಬರೋದಕ್ಕೆ ನಮ್ಮ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಐ ಥಿಂಕ್ ಒಂದು 1 ವೀಕ್ ಆದ್ಮೇಲೆ 1 ವೀಕ್ ಗ್ಯಾಪಲ್ಲಿ ಬರ್ಬೋದು. ಓಕೆ ಶಿವಣ್ಣ, ನಾನು ನಿಮ್ಗೆ ಕೇಳೋದಂದರೆ ಬೇರೆ ಭಾಷೆಗಳಿಗೆ ಹೋದಾಗ ನಿಮ್ಮ ತಮಿಳು ಆರಾಮಾಗಿ ಈಸಿ ಆಗುತ್ತೆ, ಮತ್ತು ತೆಲುಗು ಅಥವಾ ಹಿಂದಿ ಆ ಥರ ಡಬ್ ಆದಾಗ ನೀವೇ ಡಬ್ಬಿಂಗ್ ಮಾಡ್ಬೋದಾ? ತೆಲುಗು ಟೈಮ್ ಆಗ್ತಿಲ್ಲ, ಅದೇ ಪ್ರಾಬ್ಲಮ್. ತಮಿಳ್ ಓಕೆ, ತಮಿಳ್ ಪಟ್ಟಣ. ತೆಲುಗು ಅಂದರೆ ಸ್ವಲ್ಪ ಸ್ಪಷ್ಟತೆ ಬೇಕು, ಯಾಕಂದ್ರೆ ತೆಲುಗು ಲ್ಯಾಂಗ್ವೇಜ್ ಇದೆ ನಮ್ಮ ಕನ್ನಡ ಥರ. ಹೌದು. ತಮಿಳ್ ಅಂದರೆ ನಾವು ಹುಟ್ಟು ಬೆಳೆದಿದ್ದು ಊರದು, ಅದರಿಂದ ಅದು ಪಟ್ಟಣದ ಬಂದ್ಬಿಡುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ತಮಿಳೆಲ್ಲ ಅಂದರೆ ನಿಜವಲ್ಲ ಮೋಸ್ಟ್ಲಿ ಕರ್ನಾಟಕ ದಮನಕ ಒಂದು 5 ಅವರ್ಸ್ಲಿ ಮಾತಾಡ್ಬಿಟ್ಟು. ಸರ್, ಇನ್ನು ಸಿನಿಮಾ ಅಂತ ಬಂದಾಗ ಮ್ಯೂಸಿಕ್ ತುಂಬ ಪಾಯಿಂಟ್ ಆಗುತ್ತೆ. ಸಿನಿಮಾ ಒಂದು ಅರ್ಧ ಸಿನಿಮಾ ಕಥೆಯಲ್ಲಿ ಹೋದ್ರೆ ಒಂದಷ್ಟು ಮ್ಯೂಸಿಕ್ ಕೂಡ ಪಾಯಿಂಟ್ ಆಗುತ್ತೆ. ಅದರಲ್ಲಿ ಹರಿಕೃಷ್ಣ ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಮ್ಯೂಸಿಕ್ ವೈಸಲ್ಲಿ ನೀವು ನೋಡಿ ಡ್ಯಾನ್ಸ್ಗಳು ಸಖತ್ತಾಗಿ ಆಡಿದ್ದಾರೆ ಸರ್. ಆ ಮ್ಯೂಸಿಕ್ ಹರಿಕೃಷ್ಣ ಅವ್ರ ವರ್ಕ್ ಬಗ್ಗೆ ಮಾತಾಡೋದಾದರೆ ನೀವು ಹೇಳ್ಬೇಕು. ವರ್ಕ್ ಅದೇನೆ, ಪಿಯಾನೋ ಇಟ್ಕೋತಾರೆ, ಬಾರಿಸ್ತಾರೆ. ಅಲ್ಲ, ನಿಮ್ಗೆ ಎಷ್ಟು ಖುಷಿ ಕೊಡ್ತು ಅಂತಣ್ಣ? ನಿಮ್ಗೆ ಎಷ್ಟು ಖುಷಿ ಕೊಡ್ತು ಸ್ಟೆಪ್ಪು ಎಲ್ಲ ಡ್ಯಾನ್ಸ್ ಎಲ್ಲ? ಹೇಳಿ ಸರ್, ಕರೆಕ್ಟ್ ಅಲ್ಲ ಸರ್? ಪಿಯಾನೋ ಇಟ್ಕೊಂಡು ಹಂಗೆ ಆಮೇಲೆ ಭಟ್ರು ಬರ್ತಾರೆ, ಏನು ಸರ್ ಸ ಅಂತೀರಾ? ಸ ನಿದ ಪ ಮ ಗ ಅಂತ ಸ ಏನು ಮೀಟದೇನೆ ವೀಣೆಯೊಂದು ಠಾಯ್ ಠಾಯ್, ಅದು ಬೇರೆ ವರ್ಡ್ ಸಿಗ್ಲಿಲ್ಲ ಅವ್ರಿಗೆ, ಠಾಯ್ ಅಂದ್ಬಿಟ್ರು, ಠಾಯ್. ಸೊ ಆ ಥರ ಅವರು. ಬಟ್ ಈಸ್ ಎ ವೆರಿ ಗುಡ್, ಯಾಕಂದ್ರೆ ಪ್ರೌಡು. ಆಮೇಲೆ ಅವರು ಕೇಳಿ ಅವರು ಜಿ ಕೆ ವೆಂಕಟೇಶ್ ಅವ್ರ ರಿಲೇಟಿವ್. ಸೊ ಗಂಧದಲ್ಲೇ ಇದೆ ಅವರು. ಜಿ ಕೆ ವೆಂಕಟೇಶ್ ಎಷ್ಟು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ನನಗೆ ಜಿ ಕೆ ವೆಂಕಟೇಶ ಒಂದು ಶೈಲಿ ಕಾಣುತ್ತೆ ಅವರಲ್ಲಿ. ಯಾಕಂದರೆ ಅವ್ರು ಯೂಶಲಿ ರಾಗ ಯೂಸ್ ಮಾಡ್ತಾರೆ. ಇವರು ತುಂಬ ರಾಗಗಳನ್ನ, ಯಾರು ಹರಿಕೃಷ್ಣ, ಐ ಥಿಂಕ್ ಈ ರಾಗಗಳು ಬೇಸ್ ಮಾಡೋದು ತುಂಬ ಕಷ್ಟ ಈ ನವ ಡೇಸ್. ಬಟ್ ಸ್ಟಿಲ್ ಹರಿಕೃಷ್ಣ ಡಸ್ ದಟ್. ಆ್ಯಂಡ್ ಯಾವಾಗಲೂ ಎವರ್ಗ್ರೀನ್ ಅದು. ಆ್ಯಂಡ್ ಯಾವಾಗ ಅದಕ್ಕೆ ನೋಡಿ ಇವಾಗ ಸಾಂಗ್ ರಿಲೀಸ್ ಆಗಿದೆ ನೋಡಿ, ಈ ಸಾಂಗ್ ನೀನು 5 ವರ್ಷ ಬಿಟ್ಟು ಕೇಳಿ, ಅಷ್ಟೇ ಮಜಾ ಕೊಡುತ್ತೆ. ದಿನೇ ಜ್ವರದ ಥರ ಏರ್ತಾರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ನಮಗೆ ಅದೃಷ್ಟ ಆ ಥರ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಾಡೋದು. ಹರಿಕೃಷ್ಣ ಅವ್ರು ಬರ್ಕಿರ್ಬೋದು. ಆಮೇಲೆ ಯೋಗರಾಜ್ ಭಟ್ ಅವ್ರ ಲಿರಿಕ್ಸ್ ಒಂದು ಹೊಸ್ತನ ಇದೆ, ಬೇರೆ ಥರವಾಗಿ ಟ್ರೈ ಮಾಡ್ತಾರೆ. ಅಂದರೆ ಯೂಶುವಲ್ ವರ್ಡ್ಸ್ ಬೇಡ, ಎಸ್ಪೆಷಲಿ ಟೈಟಲ್ ಟ್ರ್ಯಾಕ್ದು. ಐ ವಾಸ್ ರಿಯಲಿ ಅಮೇಸ್ ಟು ಹಿಯರ್ ದಟ್ ಸಾಂಗ್. ಯಾಕಂದರೆ ಒಂದೊಂದು ವರ್ಡ್ ಸುಮ್ಮನೆ ಕೇಳ್ಬಿಟ್ರೆ ಇಡೀ ಕತೆ ಏನೇ ಒಂದು ಸತಿ ಕೇಳಿದಾಗ ಇಡೀ ಕಥೆನೇ ಬಂದ್ಬಿಡ್ತಲ್ಲ. ಅದು ಸೂಕ್ಷ್ಮ ನೋಡಿದ್ರೆ ಇಡೀ ಕತೆ. ಸಿ ದಟ್ ಈಸ್ ಕಾಲ್ಡ್ ಆಸ್ ಒಬ್ಬರು ಬರೆಯೋರಿಗೆ ಇರೋ ಒಂದು ಸಾಮರ್ಥ್ಯ ಅದು. ಐ ಥಿಂಕ್ ಭಟ್ರಲ್ಲಿ ನಾನು ನೋಡಿದ್ದೀನಿ ಅದು. ಉದಯಶಂಕರ್ ಆದಮೇಲೆ ನಾನು ಅಷ್ಟು ಒಂದು ಇದಕ್ಕೆ ಒಂದು, ಯಾಕೆ ಉದಯಶಂಕರ್ಲ ಸಾಮಾನ್ಯ ಅಲ್ಲ ಅಲ್ಲ ಇವತ್ತು ನಮ್ಮ ಕಾಲಿಂಗ್ ಇಡೋಕ್ಕೆ ಆಗಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ. ಅಷ್ಟು ಒಳ್ಳೆ ಏನು ರೈಟರು, ಸ್ಪಾಂಟೇನಿಯಸ್ ಆಗಿ ಬರೆಯೋರು. ಒಂದು ಸಾಂಗ್ ಕೊಟ್ಟರೆ 10 ಪಲ್ಲವಿ ಬರೆದ್ಬಿಡೋರು ಸರ್. 10 ಪಲ್ಲವಿ ಹಿಂಗೆ ಕೊಟ್ಬಿಡೋರು ಸರ್ ಅವರು. 10 ಪಲ್ಲವಿ ಬರ್ದವ್ರು ಹಿಂಗೆ ನೋಡೋರು, ಯಾವುದು ಎತ್ಕೊಳ್ಳಿ ಉದಯಶಂಕರ ಅಂತಂದ್ರೆ ತಗೊಳ್ಳಿ ಸರ್, ಯಾವ್ದು ಬೇಕಾದ್ರೆ ತಗೊಳ್ಳಿ ಸರ್. ಅಪ್ಪಾಜಿಗೆ ಬಂದು ಇಬ್ಬರು ಅದೆಲ್ಲ ಒಂದು ನೋಡಬೇಕು. ಅದೆಲ್ಲ ಒಂದು ಸಮಥಿಂಗ್ ಎಲ್ಸ್ ಇಟ್ ವಾಸ್. ಫಿಲ್ಮ್ ಮೇಕಿಂಗ್ ಇಸ್ ನಾಟ್ ಲೈಕ್ ದಿಸ್ ಒನ್. ಇಟ್ಸ್ ಲೈಕ್ ಅ ಪಿಕ್ನಿಕ್, ಇಟ್ಸ್ ಲೈಕ್ ಅನ್ ಲ್ಯಾಬೊರೇಟ್ರಿ. ಅವ್ರು ಬರೆಯೋ ರೀತಿ ಇರ್ಬೋದು, ಅದು ಆ ಒಂದು ತಮಾಷೆ ಅದು ನಾವು ಇವಾಗ ಭಟ್ರಲ್ಲಿ ನೋಡ್ತಾ ಇದ್ದೀವಿ. ಐ ಥಿಂಕ್ ಸಚ್ ಅ ವಂಡರ್ಫುಲ್. ಯಾವುದೇ ಪಿಕ್ಚರ್ಗೆ ಬರೀಲಿ ಅವರು, ಅವ್ರ ಸ್ವಂತ ಪಿಕ್ಚರ್ಗೆ ಅಂತಾರೆ, ಬೇರೆ ಯಾರಿಗೆ ಬರ್ಕೊಡ್ಲಿ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ. ಯಾಕಂದರೆ ಅದೇನಂದರೆ ಭಕ್ತಿ, ಆ ಬರವಣಿಗೆ ಮೇಲೆ ಇರೋ ಭಕ್ತಿ ಅವ್ರಿಗೆ, ಅದು ಚೆನ್ನಾಗಿ ಕಾಪಾಡುತ್ತೆ ಅವ್ರನ್ನ 100%. ನೋಡಿ ಇನ್ನೂ 20-25 ಇಯರ್ಸ್ ಆಗಲಿ ಇಂಡಸ್ಟ್ರಿಲಿ, ಹೀಲ್ ಬಿ ಒನ್ ಆಫ್ ದ ಬೆಸ್ಟ್ ರೈಟರ್. ಸಾಂಗ್ಸ್ ಇರ್ಬೋದು, ಇಲ್ಲ ಅಂದರೆ ಏನೋ ಒಂದು ಸ್ಕ್ರಿಪ್ಟ್ಲಿ ಬರೆಯೋ ಒಂದು ಡೈಲಾಗ್ಸ್ಗಳಿರ್ಬೋದು. ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡೋದು ಸೆಕೆಂಡ್ರಿ. ಪ್ರೈಮರಿ ಈಸ್ ವಾಟ್ ಈ ರೈಟ್ಸ್, ದಟ್ ವರ್ಡಿಂಗ್ಸ್, ದಟ್ ವೊಕ್ಯಾಬುಲರೀಸ್. ಮಾತಾಡೋಕ್ಕೆ ಒಂದು ಖುಷಿ ಆಗುತ್ತೆ. ನನಗೆ ಕಷ್ಟ ಆದರೂ ಈ ಪಿಕ್ಚರ್ಲಿ ಕಷ್ಟ ಅನಿಸ್ತು. ಸರ್ ಬೇಡ ಯಾಕಂದರೆ ನಾವು ಅನ್ಕೋತೀವಿ ಇಂಪ್ರವೈಸ್ ಮಾಡೋಣ ಅಂತ. ನೋ, ಇಟ್ ಈಸ್ ನಾಟ್ ದ ಇಂಪ್ರವೈಸ್. ಫಾರ್ ಸಮ್ ಸೀನ್ಸ್ ಇಟ್ಸ್ ಓಕೆ, ನಾಟ್ ಫಾರ್ ಸಮ್ ಸೀನ್ಸ್ ವೇರ್ ಇಟ್ ಶುಡ್ ಟಚ್ ದ ಪೀಪಲ್. ಅದರಲ್ಲೆಲ್ಲ ಇಂಪ್ರವೈಸ್ ಮಾಡೋಕ್ಕಲ್ಲ. ಆ ವರ್ಡಿಂಗ್ಸ್ ಬರಬೇಕು. ಯಾಕಂದ್ರೆ ಅವ್ರು ಏನೋ ಅನ್ಕೊಂಡು ಬರೆದಿರ್ತಾರೆ, ಅದು ಬಂದ್ಬಿಟ್ಟು ಅರ್ಥಗಳು ಬೇರೆ ಥರ ಆಗುತ್ತೆ. ನಾವು ಇಂಪ್ರವೈಸ್ ಮಾಡೋಕ್ಕೋಗಿ ಅರ್ಥ ಬೇರೆ ಅನರ್ಥ ಆಗ್ಬಿಟ್ರೆ ಕಷ್ಟ. ಐ ಥಿಂಕ್ ಇನ್ ದಟ್ ವೇ ಐ ಥಿಂಕ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಟಫ್ ಇದ್ರೂ ಆ ಟಫ್ನೆಸ್ಲಿ ಒಂದು ಮಜಾ ಇತ್ತು. ಎಸ್ ಸರ್. ಸಿನಿಮಾದ ನಾಯಕಿಯರ ಬಗ್ಗೆ ದಯವಿಟ್ಟು.
ಇಡೀ ಕ್ಯಾಸ್ಟಿಂಗೇ ತುಂಬ ಕಳೆ ಕಟ್ಟಂಥ ಕ್ಯಾಸ್ಟಿಂಗ್ ಇದು. ಮೊದಲಿಗೆ ನಾವು ರವಿಶಂಕರ್ ಖಳನಟರು, ಅವರು ಉತ್ತರ ಕರ್ನಾಟಕದ ಒಬ್ಬ ನಾಯಿ ಜಗ್ಗಿ ಅಂತ ಕ್ಯಾರೆಕ್ಟರ್, ಭಾರಿ ಮಜವಾಗಿದೆ ಅವ್ರದ್ದು, ಶಿವಣ್ಣ ಸರ್ದು ಮತ್ತು ಪ್ರಭು ಸರ್ದು, ರಾಮಭೋಗ್ ಸಿಂಗ್ದು. ರಂಗಾಯಣ ರಘು ಇನ್ನೊಬ್ಬರು ವಿಲನ್ MLA ಪಾತ್ರ, ಅವರು ಉತ್ತರ ಕರ್ನಾಟಕದ ಮಾತಾಡ್ತಾರೆ. ಇನ್ನು ತನಿಖೆಲ ಭರಣಿಯವರು, ರಾಮಣ್ಣ ಅಂತ ಊರಿನ ದೊಡ್ಡ ವ್ಯಕ್ತಿ, ಮುಖ್ಯಸ್ಥ. ಇವರೆಲ್ಲರ ಮಧ್ಯೆ ಬೆಂಗಳೂರು ಮೈಸೂರು ಕಡೆಯಿಂದ ಬಂದಂಥ ಇವೆರಡು ಪಾತ್ರಗಳು, ವಿರೂಪಾಕ್ಷು ಮತ್ತು ಬಾಲರಾಜ್. ಇಲ್ಲಿ ತುಂಬ ಮಜವಾದ ಎರಡು ಉತ್ತರ ಕರ್ನಾಟಕದ ಹುಡುಗಿರ್ಬೇಕಿತ್ತು. ಒಬ್ಬಳು ಸಾರಾಯಿ ಕಾಯಿಸೋಳು, ಇನ್ನೊಬ್ಳು ಕುಸುಮಿ ಅಂತ, ಒಂದು ಕಿರಾಣಿ ಅಂಗಡಿ ಅಂತ ಕರೀತಾರೆ ಆ ಕಿರಾಣಿ ಅಂಗಡಿ ಹಾಕ್ಕೊಂಡಿರೋ ಒಂದು ವೆರಿ ಕುಗ್ರಾಮದ ಒಂದು ಹುಡುಗಿ. ಅವೆರಡನ್ನೂ ಪ್ರಿಯಾ ಆನಂದ್ ಅವ್ರು ಮಾಡಿದ್ದಾರೆ. ಶಿವಣ್ಣ ಸರ್ ಪೇರು, ಪ್ರಭು ಸರ್ ಪೇರು ನಿಶ್ವಿಕಾ ನಾಯ್ಡು ಅವ್ರು ಮಾಡಿದ್ದಾರೆ. ಇಬ್ಬರು ಸಮಕ್ಕೆ ಕುಣಿದಿದ್ದಾರೆ, ನೃತ್ಯ ಪಟುಗಳು ಮತ್ತು ಬ್ರಿಲಿಯಂಟ್ ಕಲೆಗಾರರು ಇಬ್ಬರು. ಎಸ್ ಶಿವಣ್ಣ, ಇನ್ನೇನು ಕೆಲವೇ ದಿನಗಳಂದರೆ 8ನೇ ತಾರೀಕು, ಮುಂದಿನ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಫ್ಯಾನ್ಸು ಕೂಡ ತುಂಬ ಕಾಯ್ತಾ ಇದ್ದಾರೆ, ಇವನ್ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಭಟ್ರು ಸರ್ ಹೇಳ್ತಾ ಇದ್ದಾರೆ, ನನಗೆ ನಾವು ಒಳಗೊಳಗೆ ನಗ್ತಾ ಇದ್ದೀನಿ, ಮನಸ್ಸಲ್ಲಿ ಏನಿರ್ಬೋದು ಹೆಂಗಿರ್ಬೋದು ಇಮೇಜ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮನ್ನು ಪ್ರೀತಿಸುವಂಥವ್ರಿಗೆ ಸಿನಿಮಾ ನೋಡೋಕ್ಕೆ ಬರುವಂಥ ಅಭಿಮಾನಿ ದೇವರುಗಳಿಗೆ ಏನು ಹೇಳಕ್ಕೆ ಬಯಸ್ತೀನಿ? ಏನಿಲ್ಲ, ಮಾರ್ಚ್ 8 ಶಿವರಾತ್ರಿ ದಿವಸ ಕರ್ನಾಟಕ ದಮನಕ ಬರ್ತಾ ಇದೆ. ಇವು ಜನರಲ್ ನೋಡಿ ಅಂತೀವಿ, ಬಟ್ ಈ ಪಿಕ್ಚರ್ ಸ್ಪೆಷಲಾಗಿ ನೋಡಿ. ಯಾಕಂದರೆ ಕಾಮಿಡಿ ಜೊತೆ ತುಂಬ ವರ್ಷ ಆದಮೇಲೆ, ನಾನು ತುಂಬ ದಿನ ಆದಮೇಲೆ ಐತೆ ಪ್ರಾಬಲಿ ಒಂದು 7-8-9 ಇಯರ್ಸ್ ಆಗಿತ್ತು ಒಂದು ಕಾಮಿಡಿ ಅಂತ ಪಕ್ಕಾ ಮಾಡಿದ್ದು. ಇದು ಕಾಮಿಡಿ ವಿತ್ ಲಿಟ್ಲ್ ಎಮೋಷನ್ ಇಶ್ಯೂ ಇದೆ. ಆ್ಯಂಡ್ ಲವ್ಕೆಂದ ಇರುತ್ತೆ, ನೀವು ಎರಡೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಕಮರ್ಷಿಯಲ್ ಪಾಯಿಂಟ್ಸ್ ಏನು ಬೇಕೋ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಒಂದು ಲವ್ಲಿ ಮೆಸೇಜ್ ಇದೆ, ಅದನ್ನ ತಗೊಂಡೋಗ್ತೀರಾ ಅಂತ ಒಂದು ಭರವಸೆ ಇದೆ. ನೋಡಿ, ಇಡೀ ಕರ್ನಾಟಕ ದಮನಕ ಟೀಮ್ಗೆ ಆಶೀರ್ವಾದ ಮಾಡಿ. ಆಮೇಲೆ ಭಟ್ರ ಜೊತೆಲಿ ನಂದು ಮೊದಲನೇ ಸಿನಿಮಾ, ಪ್ರಭು ಸರ್ ಜೊತೆ ಮೊದಲನೇ ಸಿನಿಮಾ. ಸೊ ಡ್ಯಾನ್ಸು ಇರುತ್ತೆ, ಫೈಟು ಇರುತ್ತೆ, ಲವ್ಲಿ ಸೀನ್ಸು ಇರುತ್ತೆ, ನಗಕ್ಕಂತೂ ಕಮ್ಮಿನೇ ಇಲ್ಲ, ಬ್ಯೂಟಿಫುಲ್ ಇರುತ್ತೆ. ದೊಡ್ಡಣ್ಣ ಇದ್ದಾರೆ, ರಂಗಾಯಣ ರಘು ಇದ್ದಾರೆ, ರವಿಶಂಕರ್ ಅವರು ಇದ್ದಾರೆ, ನನ್ನ ಪ್ರಿಯಾ ಆನಂದ್ ಅವರು, ನಿಶ್ವಿಕಾ ನಾಯ್ಡು ಅವರು, ತನ್ಕಾಲ್ ಬರ್ನಿ ಅವರು, ಬಿರಾದರ್, ಮೂಗ್ ಸುರೇಶ, ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು, ರಾಧಮ್ಮ, ಶ್ರುತಿ ಅವ್ರ ತಾಯಿಯವರು ರಾಧಮ್ಮ ಅಂತ ಅವರು ಮಾಡಿದ್ದಾರೆ. ಎಲ್ಲರೂ ನಾಯ್ನಾ, ಆಮೇಲೆ ಗೋವಿಂದೇಗೌಡ, ಅವ ಸಿಕ್ಕಾಪಡೆ ಸ್ಟಾರ್ ಕಾಸ್ಟ್ ಇದ್ದಾರೆ. ಅವರೆಲ್ಲರೂ ನೋಡಿ ಮಜಾ ಇರುತ್ತೆ. ಒಂದು ಸಿನಿಮಾ ಒಂಥರ ಒಂದು ಮಜಾ ಇರುತ್ತೆ. ನೀವು ನೋಡಿದ್ರೆ ನಿಮಗೆ ಜೀವನಕ್ಕೂ ನಿಮಗೂ ಒಂದು ಭರವಸೆ ಬರುತ್ತೆ, ಹೆಂಗಿರಬೇಕು ನಾವು, ಊರಂದರೆ ಏನು, ಬೇರಂದರೆ ಏನು, ತೇರಂದರೆ ಏನು, ನೀರಂದರೆ ಏನು. ಸೊ ಅದೆಲ್ಲ ನಿಮಗೆ ಒಂದು ಗೌರವ ಕೊಡುತ್ತೆ ಅಂತ ನಮ್ಮ ಭಾವಿಸ್ತೀವಿ. ಬಂದು ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬಟ್ರೆ ನೀವೊಂದು ಅಷ್ಟು ಚೆನ್ನಾಗಿ ಹೇಳಿದರೆ ಇನ್ನು ನಾನು ಏನು ಹೇಳಿದ್ರು ತಪ್ಪಾಗ್ಬಿಡುತ್ತೆ. ಆಯಿತು, ಓಕೆ. ನಾವು ಏನೇ ಮಾಡಿದ್ರು ಅದು ಜನತೆ ಶಿಳ್ಳೆ ಚಪ್ಪಾಳೆ, ಒಂದು ತಾವುಗಳು ಶಭಾಷ್ ಅಂದ್ರೇ ನಮ್ಮ ಕೆಲಸಕ್ಕೆ, ನಮ್ಮ ಶ್ರಮಕ್ಕೆ ಒಂದು ಸಾರ್ಥಕ ಭಾವನೆ ಬರೋದು. ನೋಡಿ, ಮಾರ್ಚ್ 8 ಇದೇ ಶಿವರಾತ್ರಿಗೆ ಕರ್ನಾಟಕ ದಮನಕ. ಇದು ನಾವು ಮಾಡೋವರೆಗಷ್ಟೇ ನಮ್ಮ ಸಿನಿಮಾ. ಮಾರ್ಚ್ 8ರಿಂದ ಅದು ನಿಮ್ಮ ಸಿನಿಮಾ. ನೋಡಿ, ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ಕನ್ನಡ ಚಿತ್ರಗಳನ್ನು ಕಾಪಾಡಿ. ನಮ್ಮೆಲ್ಲರ ಮೇಲೆ ತಮ್ಮ ಹಾರೈಕೆ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ಕೂತು ನಮ್ಮ ಜೊತೆ ಸಂದರ್ಶನ ನಡೆಸ್ಕೊಟ್ಟಿದ್ದಕ್ಕೆ. ಸಿನಿಮಾ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಗಳಿಸಲಿ. ಸಕ್ಸಸ್ ಮೀಟ್ ಆದಮೇಲೂ ಕೂಡ ನಾವು ಇದೇ ಥರ ಕೂತ್ಕೊಂಡು ಒಂದು ಪ್ರೆಸ್ ಮೀಟನ್ನು ಮಾಡೋಣ, ಖುಷಿಯಾಗಿ ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.